ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಎಂದಿನಂತೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಸುಸ್ವಾಗತ. ನಿಮ್ಮ ಮುಂದೆ ಇದ್ದೀನಿ ನಿಮ್ಮ ಪ್ರೀತಿಯ ಅನಿಲ್ ರಾಯ್ಕರ್. ಸೊ ದಯಮಾಡಿ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ, ಈ ಕೆಳಗಡೆ ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಿ. ಇವತ್ತಿನ ದಿನದ ಬಗ್ಗೆ ಮಾತಾಡೋಣ. ಅದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ನಾವು ಇವತ್ತು ಚರ್ಚೆ ಮಾಡೋಣ. ದೇಶವೇ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥ ಲೋಕಸಭಾ ಚುನಾವಣಾ ಫಲಿತಾಂಶ ನಿನ್ನೆ ಪ್ರಕಟಗೊಂಡಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ NDA 292 ಸ್ಥಾನಗಳಲ್ಲಿ ಜಯಬೇರಿಯನ್ನು ಬಾರಿಸಿ ಸುಲಭವಾಗಿ ಒಂದು ಮೆಜಾರಿಟಿ ಹತ್ರ ಬಂದಿದೆ. ಆದರೂ ಕೂಡ ವಿಪರ್ಯಾಸ ಅಂದರೆ BJP ಎಕ್ಸ್ಪೆಕ್ಟೇಷನ್ಸ್ ಮಾಡಿತ್ತು 300 ಅಬ್ಕಿ ಬಾರ್ 400 ಬಾರ್ ಅಂಥೇಳಿ, ಅದು ಎಲ್ಲೋ ಒಂದು ಕಡೆ ಫುಲ್ಫಿಲ್ ಆಗಲಿಲ್ಲ. ಅದರ ಜೊತೆಗೆ ಸಂಪೂರ್ಣವಾಗಿ BJPದೇ ಒಂದು ಕ್ಯಾಂಡಿಡೇಟ್ಸನ್ನ ನೋಡೋಕ್ಕೆ ಹೋದರೆ ಅದು ವಿನ್ ಆಗಿರೋದು 240+ ಮಾತ್ರ. ಸೊ ಹಾಗಾಗಿ ಅವರಿಗೆ ಮತ್ತೆ ಮಿತ್ರ ಪಕ್ಷಗಳ ಒಂದು ಸಪೋರ್ಟ್ ಬೇಕೇ ಬೇಕಾಗತ್ತೆ ಅಧಿಕಾರವನ್ನು ಮಾಡಲಿಕ್ಕೆ. ಸೊ ಈಗ ಆಲ್ರೆಡಿ ಅವರ ಜೊತೆ ಇರ್ತಕ್ಕಂಥ ಅಲಯನ್ಸಲ್ಲಿ ಇರ್ತಕ್ಕಂಥ ಪಾರ್ಟ್ನರ್ಸ್ ಕೂಡ ಅವರು ಆಲ್ರೆಡಿ ರೆಡಿ ಇದ್ದಾರೆ. ಅದು TDP ಆಗಿರ್ಬೋದು ಮತ್ತು ಇನ್ನೊಂದು ಪಕ್ಷಗಳಾಗಿರ್ಬೋದು, ಅವರು ಕೂಡ ಸಪೋರ್ಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಒಂದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆಗುತ್ತೆ. ಅದಾದ ನಂತರ ಬಹುಶಃ 9ನೇ ತಾರೀಕು ಅಥವಾ 10ನೇ ತಾರೀಕು ನೂತನ ಪ್ರಧಾನಿಯಾಗಿ ಬಹುಶಃ ಮತ್ತು ನರೇಂದ್ರ ಮೋದಿಯವರೇ ಅಧಿಕಾರವನ್ನು ಸ್ವೀಕಾರ ಮಾಡ್ಬೋದು ಅಂಥೇಳಿ ಎಲ್ಲರ ಒಂದು ನಿರೀಕ್ಷೆ ಇದೆ, ಕಾದು ನೋಡಬೇಕು. ಅದೇ ರೀತಿ ಈ ಬಾರಿ ಎಲ್ಲರೂ ಹೇಳೋ ಹಾಗೆ ಮತ್ತಷ್ಟು ಸಮೀಕ್ಷೆಗಳು ಹೇಳಿರೋ ಹಾಗೆ ಎಲ್ಲೋ ಒಂದು ಕಡೆ ಎಲೆಕ್ಷನ್ ರಿಸಲ್ಟ್ ಪೂರ್ಣ ಉಲ್ಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಕೆಲವೊಂದು ಸಮೀಕ್ಷೆಗಳು ಈ NDA 400+ ಅಂತ ತೋರಿಸಿದ್ವು, ಆದರೆ ಅದು ಆಗಲಿಲ್ಲ. ಅದೇ ರೀತಿ ಈ ಒಂದು ಇಂಡಿ ಅಲಯನ್ಸನ್ನು ಸರಿಸುಮಾರು 187ಕ್ಕೆ ನಿಲ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ರು, ಅದು 233ಕ್ಕೆ ಹೋಗಿ ಅವರು ಕೂಡ ನಾವು ಒಂದು ಕೈ ನೋಡ್ತೀವಿ, TDP ಜೊತೆ ಅಲಯನ್ಸ್ ಮಾಡ್ಕೊಂಡ್ಬಿಡ್ತೀವಿ ಅಂತಲೂ ಹೊರಟಿರ್ತಕ್ಕಂಥ ಒಂದು ಸಿಂಬಲ್ಸ್ ಕಾಣಿಸ್ತಾ ಇದೆ. ಸಾಕಷ್ಟು ಘಟಾನುಘಟಿ ನಾಯಕರು ಸೋತರು. ಹಾಗೆಯೇ ಎಲ್ಲೂ ಇಲ್ಲದೇ ಇರತಕ್ಕಂಥ ಎಲೆಮರೆಯ ಕಾಯಿ ಅಂತಿರ್ತಕ್ಕಂಥ ಹೊಸಬ್ರು ಮೊದಲನೇ ಸಲ ಎಲೆಕ್ಷನ್ ಫೇಸ್ ಮಾಡ್ತಿರ್ತಕ್ಕಂಥ ಯಂಗ್ಸ್ಟರ್ಸ್ ಕೂಡ ಗೆದ್ದಿರ್ತಕ್ಕಂಥ ಉದಾಹರಣೆ ಇದೆ. ಸೊ ಈ ಬಾರಿ ಎಲೆಕ್ಷನನ್ನು ನಿಜಕ್ಕೂ ಜನ ಯಾವ ರೀತಿ ವೋಟ್ ಮಾಡಿದ್ರು ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಅಭಿವೃದ್ಧಿಗೂ ವೋಟ್ ಹಾಕಿಲ್ಲ ಅಂತ ಅನಿಸುತ್ತೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಕೆಲಸ ಮಾಡಿದವ್ರಿಗೂ ವೋಟ್ ಹಾಕಿಲ್ವಾ ಅಂತ ಅನಿಸುತ್ತೆ. ನಿಜಕ್ಕೂ ಸರ್ಪ್ರೈಸ್ ಅಂತ ಅನಿಸ್ತದೆ. ಅಯೋಧ್ಯೆಯಲ್ಲೇ ಕೂಡ ನಮ್ಮ ಒಂದು ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದಕ್ಕಿಂತ ವಿರುದ್ಧವಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿ BJP ಅವರು ಹೇಳ್ತಾ ಇದ್ರು. ಸೊ ಇದು ಎಲ್ಲೋ ಒಂದು ಕಡೆ ಶಾಕಿಂಗ್ ಅಂತ ಆ ಪಕ್ಷಕ್ಕೂ ಅನಿಸಿದ್ರೆ ಆಶ್ಚರ್ಯ ಇಲ್ಲ. ಎನಿಹೌ ಮತದಾರನ ಒಂದು ನಾಡಿ ಮಿಡಿತ ಏನಿದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಸ್ಥಳೀಯವಾಗಿ ನಾವು ಮಾತಾಡೋದಾದರೆ ದಾವಣಗೆರೆಯಲ್ಲಿ 25 ವರ್ಷಗಳ ನಂತರ ಇಟ್ಸ್ ಅ ವೆರಿ ಗ್ರೇಟ್ 25 ಇಯರ್ಸ್ ಹಿಸ್ಟ್ರಿ ಇತ್ತು. BJPಯ ಭದ್ರಕೋಟೆ ಆಗಿತ್ತು. ಸತತ 5 ಬಾರಿ BJPಯ ಅಭ್ಯರ್ಥಿ ಇಲ್ಲಿ ಆಯ್ಕೆ ಆಗಿದ್ದರು. ಈ ಬಾರಿ ಅದನ್ನು ಕಾಂಗ್ರೆಸ್ ಬೀಟ್ ಮಾಡಿದೆ. ಸೊ ಕಾಂಗ್ರೆಸ್ನ ಹೊಸ ಒಂದು ನೇತಾರರು ಈ ಬಾರಿ ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದಾವಣಗೆರೆಯನ್ನು ಮೊಟ್ಟ ಮೊದಲನೇ ಬಾರಿಗೆ ಮಹಿಳಾ ಪ್ರತಿನಿಧಿಯೊಬ್ಬರು ಪ್ರತಿನಿಧಿಸ್ತಾ ಇದ್ದಾರೆ ಲೋಕಸಭೆಗೆ. ಅದು ನಿಜಕ್ಕೂ ಹೆಮ್ಮೆಯ ವಿಚಾರ. ಯಾರಾಗಿದ್ರೂ ಕೂಡ ಮಹಿಳಾ ಪ್ರತಿನಿಧಿ ದಾವಣಗೆರೆಗೆ ಅದು ಇದ್ದೇ ಇತ್ತು. ಅದರಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ಸಿಂದ ಹೋಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವಿಶೇಷ. ಯಾಕೆಂದರೆ 25 ವರ್ಷಗಳ ಕಾಲ ನಿರಂತರವಾಗಿ BJPಯ ಆಡಳಿತದಲ್ಲಿ ಇದ್ದಕ್ಕಂಥ ಒಂದು ಕ್ಷೇತ್ರ ಇದು. ಅದನ್ನು ಹೊರತುಪಡಿಸಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನೋಡೋದಾದರೆ, ಎಲ್ಲರ ಒಂದು ನಿರೀಕ್ಷೆ ಇದ್ದಿದ್ದು ಶ್ರೀರಾಮುಲು ಅವರು ಗೆಲ್ತಾರೆ, ವಿಧಾನಸಭೆಯಲ್ಲಿ ಅವರು ಸೋತ್ಬಿಟ್ಟಿದ್ದಾರೆ, ಅವ್ರ ಮೇಲೆ ಒಂದು ಅನುಕಂಪ ಇದೆ ಅಂತ ಹೇಳಿ. ಬಟ್ ಅದು ಹಾಗಾಗಲಿಲ್ಲ. ಈ ಬಾರಿ ಕೂಡ ಅವರು ತುಕಾರಾಮ್ ಅಂತಕ್ಕಂಥ ಒಬ್ಬ ಏನು MLA ಇದ್ದರು, ಅವರ ಹತ್ರ ಅವರು ಸೋತಿದ್ದಾರೆ. ಅದು ಅವ್ರಿಗೆ ಪಕ್ಷಕ್ಕೆ ಮತ್ತು ಅವ್ರಿಗೆ ಆದಂಥ ಒಂದು ಹಿನ್ನಡೆ ಅಂತ ಹೇಳ್ಬೋದು. ಇನ್ನೇನು ಆ್ಯಸ್ ಯೂಶುವಲ್ ಇಬ್ಬರು ಮಾಜಿ CMಗಳು ಕಂಟೆಸ್ಟ್ ಮಾಡಿದರು. ಒಂದು HD ಕುಮಾರಸ್ವಾಮಿ ಅವರು ಮಂಡ್ಯದಿಂದ ತಮ್ಮ ಮಗನ ಸೋಲಿನ ಸೇಡನ್ನು ತೀರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸರಿಸುಮಾರು 2,60,000+ ಲೀಡಲ್ಲಿ ಅವ್ರು ಗೆದ್ದಿದ್ದಾರೆ. ಇನ್ನು ಹಾವೇರಿ, ನಮ್ಮ ಪಕ್ಕದ ಜಿಲ್ಲೆ ಹಾವೇರಿಯವರು ತಮಗೆಲ್ಲ ಗೊತ್ತಿರೋ ಹಾಗೆ ಮತ್ತೊಬ್ಬ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಕೂಡ ಅಭೂತಪೂರ್ವಕವಾಗಿ 1,00,000+ ಲೀಡಲ್ಲಿ ಗೆದ್ದಿದ್ದಾರೆ. ಅವ್ರದ್ದು ಕೂಡ ಒಂದು ಒಳ್ಳೆ ವಿಕ್ಟ್ರಿ ಅಂತ ಹೇಳ್ಬೋದು. ಇನ್ನು ಸಾಕಷ್ಟು ಕ್ಷೇತ್ರಗಳಲ್ಲಿ ತುಂಬ ತುರುಸಿನ ಪೈಪೋಟಿ ಇತ್ತು. ಎಲ್ಲೋ ಒಂದು ಕಡೆ ಯೂತ್ ಐಕಾನ್ ಆಗಿರ್ತಕ್ಕಂಥ ಅಣ್ಣಾಮಲೆಯವರು ಸೋತಿದ್ದು BJP ಪಕ್ಷಕ್ಕೆ ಒಂದಷ್ಟು ಹಿನ್ನಡೆ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಟ್ ಲೋಕಸಭೆಯಲ್ಲಿ 17,000 ಲೀಡಿಂದ ಸೋತಿರ್ತಕ್ಕಂಥದ್ದು ಅದೇನು ದೊಡ್ಡ ವಿಚಾರ ಅಲ್ಲ ನಮಗೆ ಅನ್ನೋ ಥರ ಆ ಪಕ್ಷದವರು ಅದನ್ನು ಜಸ್ಟಿಫೈ ಮಾಡಿಕೊಂಡ್ರು. ಆದರೂ ಅಣ್ಣಾಮಲೈ ಅಂತ ಒಂದು ಕ್ಯಾಂಡಿಡೇಟು ಲೋಕಸಭೆಗೆ ಆಯ್ಕೆ ಆಗಿದ್ರೆ ನಿಜಕ್ಕೂ ಆ ಲೋಕಸಭೆಯ ಒಂದು ಗೌರವ ಹೆಚ್ಚುತ್ತಾ ಇತ್ತು, ಘನತೆ ಹೆಚ್ಚುತ್ತಾ ಇತ್ತು ಅಂತ ಅನಿಸುತ್ತೆ. ಅವ್ರಿಗಿರೋ ನಾಲೆಡ್ಜ್ಗೆ, ಅವ್ರಿಗಿರ್ತಕ್ಕಂಥ ಒಂದು ಎಕ್ಸ್ಪೋಜರ್ಗೆ ಅದು ಬೇಕಾಗಿತ್ತು ಅಂತ ಅನಿಸುತ್ತೆ. ಸೊ ಅಲ್ಲೆಲ್ಲೋ ಒಂದು ಕಡೆ ಅದು ಮಿಸ್ ಆಯಿತು. ಇನ್ನೊಂದು ಮಹತ್ವವಾಗಿರ್ತಕ್ಕಂಥ
KPCC ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಆಗಿನ ಕಾಲದಲ್ಲಿ ಕಳೆದ ಬಾರಿ ಅವರನ್ನು ಸೋಲಿಸಿರ್ತಕ್ಕಂಥ ಹೆಮ್ಮೆ ಮತ್ತು ಹಿರಿಮೆಯನ್ನು ಹೊಂದಿರತಕ್ಕಂಥ ಸ್ಮೃತಿ ಇರಾನಿ ಅವರು ಸೋತ್ಬಿಟ್ರು. ಅದು ಎಲ್ಲೋ ಒಂದು ಕಡೆ BJPಗೆ ನುಂಗಲಾರದ ತುತ್ತು ಅಂತ ಅಂದ್ಕೊಳ್ತೀನಿ. ಅದು ಕೂಡ ಒಬ್ಬ ಎಲ್ಲೋ ಫೇಮಲ್ಲಿ ಇರದೇ ಇರತಕ್ಕಂಥ ಒಬ್ಬ ಪರ್ಸನ್ ಎದುರುಗಡೆ ಅವರು ಸೋತಿದ್ದು ನಿಜಕ್ಕೂ ಆ ಪಕ್ಷಕ್ಕೆ ಒಂದಷ್ಟು ಹಿನ್ನಡೆಯನ್ನು ಉಂಟು ಮಾಡ್ತು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಅವರು ಯೋಗಿ ಆದಿತ್ಯನಾಥ್ ಅವರ ಒಂದು ತವರೂರಲ್ಲಿ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿದ್ರು. ಬಿಕಾಸ್ ಈ ಬಾರಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು, ಹಲವಾರು ಅವರ ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಲಿ ಏರ್ಪೋರ್ಟ್ಗಳನ್ನ ಮಾಡಿದ್ರು, ಸಾಕಷ್ಟು ಡೆವಲಪ್ಮೆಂಟ್ಸನ್ನು ಕೂಡ ಮಾಡಿದರು. ಅಲ್ಲಿ ಅವ್ರಿಗೆ ಒಂದಷ್ಟು ನಿರೀಕ್ಷೆ ಇತ್ತು ಈ ಬಾರಿ BJPಯ ಅಭ್ಯರ್ಥಿಗಳು ಸರಿಸುಮಾರು 70ಕ್ಕಿಂತ ಹೆಚ್ಚು ಗೆಲ್ಬೋದು ಅಂಥೇಳಿ. ಆದರೆ ದುರದೃಷ್ಟವಶಾತ್ ಅಲ್ಲಿ ಅವರು ಇಂಡಿ ಒಕ್ಕೂಟಕ್ಕಿಂತ ಕಡಿಮೆ ಪರ್ಫಾರ್ಮೆನ್ಸನ್ನು ಮಾಡಿ ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನ ಅಲ್ಲಿ ಕಳ್ಕೊಂಡ್ರು. ಕರ್ನಾಟಕದಲ್ಲೂ ಕೂಡ ಕಳೆದ ಬಾರಿ ಈ ಒಂದು ಅಲಯನ್ಸ್ ಏನಿತ್ತು 27 ಸೀಟ್ಗಳನ್ನ ಗೆದ್ದಿತ್ತು. ಕೇವಲ ಒಂದೇ ಒಂದು ಕಾಂಗ್ರೆಸ್ ಮತ್ತು ಒಂದೇ ಒಂದು ಪಕ್ಷೇತರರು ಗೆದ್ದಿದ್ರು, ಸುಮಲತಾ ಮೇಡಮ್ ಅವರು. ಈ ಬಾರಿ ಅದೆಲ್ಲ ಹೆಚ್ಚು ಕಡಿಮೆ 50%, ಅದಕ್ಕೆ 40 to 50% ಲಾಸ್ ಆಗಿದೆ ಅಂತ ಹೇಳ್ಬೋದು. 2 ಕ್ಷೇತ್ರಗಳನ್ನು JDS ಗೆದ್ಕೊಂಡಿದೆ ಹಾಗೂ 17 ಕ್ಷೇತ್ರಗಳನ್ನು BJP ಗೆದ್ಕೊಂಡಿದೆ. ನಿಜಕ್ಕೂ ಅದು ಕಡಿಮೆ ಸಂಖ್ಯೆಯನ್ನೆಲ್ಲ ರಿಮಾರ್ಕಬಲ್ ವಿಕ್ಟ್ರಿ ಅಂತಲೇ ಹೇಳ್ಬೋದು. BJP ಅವರು ಅದನ್ನು ನಮ್ಮಲ್ಲಿ ಅಧಿಕಾರ ಇರಲಿಲ್ಲ ಕರ್ನಾಟಕದಲ್ಲಿ, ಆದರೂ ಕೂಡ ನಾವು ಇಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಓವರಾಲ್ ಆಗಿ ನೋಡ್ತಾ ಹೋಗಬೇಕು. ದಾವಣಗೆರೆಯ ಒಂದು ಮಟ್ಟದಲ್ಲಿ ಹೇಳೋದಾಗಿದ್ದರೆ ನಿಜಕ್ಕೂ BJPಗೆ ಒಂದಷ್ಟು ಹಿನ್ನಡೆ ಅಂತಲೇ ಹೇಳ್ಬೋದು. ಏಕೆ ಅಂದರೆ ಕಳೆದ ಬಾರಿ ನಡೆದಂತಹ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ದಾವಣಗೆರೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಇರೋ ಮಾಹಿತಿ ಪ್ರಕಾರ 7 ವಿಧಾನಸಭೆ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿತ್ತು. ಕೇವಲ ಒಂದೇ ಒಂದು ವಿಧಾನಸಭೆ ಹರಿಹರದ ವಿಧಾನಸಭೆ ಕ್ಷೇತ್ರ ಏನಿತ್ತು ಅದನ್ನು ಮಾತ್ರ BJP ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿತ್ತು. ಇನ್ನು ಉಳಿದಿರ್ತಕ್ಕಂಥ 7ರಲ್ಲಿ ಕಾಂಗ್ರೆಸ್ ಬಂದಿತ್ತು. ಸೊ ಸಹಜವಾಗಿ ಕಾಂಗ್ರೆಸ್ನವರಿಗೆ ಒಂದಷ್ಟು ಹುರುಪಿತ್ತು, ನಿರೀಕ್ಷೆ ಇತ್ತು, ಅವ್ರು ಗೆಲ್ತೀವಿ ಅಂತ. ಸೊ ಆ ಲೆವೆಲಲ್ಲಿ ಅವರು ವರ್ಕ್ ಮಾಡಿದರು. ಅದೇ ರೀತಿ ಹೊಸ ಪ್ರತಿಭೆ, ಕುರುಬ ಜನಾಂಗದ ಹೊಸ ಪ್ರತಿಭೆ ವಿನಯ್ ಕುಮಾರ್ ಅವರು ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದರು, ಸಾಕಷ್ಟು ಹವಾವನ್ನು ಕೂಡ ಕ್ರಿಯೇಟ್ ಮಾಡಿದರು. ಈ ಬಾರಿ ಕಾಂಗ್ರೆಸ್ನಿಂದ ಒಂದು ಸೀಟ್ ಸಿಗುತ್ತೆ ಅನ್ನೋ ಭರವಸೆ ಇತ್ತು ಅವರಿಗೆ. ಆದರೆ ದುರದೃಷ್ಟವಶಾತ್ ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೂ ಕೂಡ ತುಂಬ ಒಳ್ಳೆಯೇ ಫೈಟ್ ಮಾಡಿದ್ರು. ಸೊ 2 ರಾಷ್ಟ್ರೀಯ ಪಕ್ಷಗಳ ಜೊತೆ ಫೈಟ್ ಮಾಡಿ ಸರಿಸುಮಾರು 45,000 ಓಟ್ಗಳನ್ನ ಅವ್ರು ತೆಗೆದುಕೊಂಡಿರೋದು ನಿಜಕ್ಕೂ ಸಾಮಾನ್ಯ ಏನಲ್ಲ. ಏಕೆಂದರೆ ಒಬ್ಬ BJP ಪಕ್ಷದ KS ಈಶ್ವರಪ್ಪನವರು ನಿಮಗೆಲ್ಲ ಗೊತ್ತಿರತಕ್ಕಂಥ ಅವರು ಕೂಡ ಕುರುಬ ಜನಾಂಗದವರೇ. ಅವರು ಅದೇ ಪಕ್ಕದ ಶಿವಮೊಗ್ಗದಲ್ಲಿ ಫೈಟ್ ಮಾಡಿದಾಗ ಅವ್ರಿಗೆ ಬಂದಿರತಕ್ಕಂಥ ಓಟ್ಗಳು ಕೇವಲ 25,000 ಚಿಲ್ಲರೆ ಬಂದಿದೆ. ಸೊ ಅಲ್ಲಿ ಅವರು ಠೇವಣಿಯನ್ನು ಕೂಡ ಕಳ್ಕೊಂಡಿದ್ದಾರೆ. ಅವ್ರನ್ನ ಕಂಪೇರ್ ಮಾಡಿದ್ರೆ ವಿನಯ್ ಕುಮಾರ್ ಅವರು ತುಂಬ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ವಿನಯ್ ಕುಮಾರ್ ಅವರು ಮಾತಾಡ್ತಾ ಹೇಳಿದರು, ನನ್ನ ನಿರೀಕ್ಷೆ ಇದ್ದಿದ್ದು 1 ಲಕ್ಷ ಪ್ಲಸ್ ಓಟ್ ಬರಬೇಕಿತ್ತು. ಸೊ ಎಲ್ಲೋ ಒಂದು ಕಡೆ ಅದನ್ನು ಸರಿಪಡಿಸ್ಕೊಳ್ತೀನಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಹತ್ತಿರ ಆಗ್ತೀನಿ, ಇನ್ನಷ್ಟು ಏನು ಅವರ ಒಂದು ನಿರೀಕ್ಷೆ ಇದೆ ಅದನ್ನು ತಲುಪೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು. ಸೊ ಅದು ಒಂದು ಸೋತರು ಕೂಡ ಎಲ್ಲೋ ಅವರು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಅವರು ತಮ್ಮ ಒಂದು ಧೈರ್ಯವನ್ನು ಪ್ರದರ್ಶಿಸಿದ್ದಾರೆ. ನಿಜಕ್ಕೂ ಆ ಥರದ ಯುವ ಪ್ರತಿಭೆಗಳು ರಾಜಕೀಯಕ್ಕೆ ಬಂದಾಗ ರಾಜಕೀಯ ಸ್ವಚ್ಛ ಆಗುತ್ತೆ ಅಂಥೇಳಿ ನಾವೊಂದು ಎಕ್ಸ್ಪೆಕ್ಟೇಷನ್ಸನ್ನು ಮತ್ತು ಒಂದು ಕುತೂಹಲವನ್ನು ಇಟ್ಕೋಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನು ಸಾಕಷ್ಟು ರಾಜಕೀಯದ ಬಗ್ಗೆ ಹೇಳೋದು ತುಂಬ ಇದೆ. ಪಕ್ಕದ ಆಂಧ್ರ ಪ್ರದೇಶದ ಬಗ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಯಾಕೆಂದರೆ ಕಳೆದ ಬಾರಿ ಜಗನ್ಮೋಹನ್ ರೆಡ್ಡಿಯವರು ಕ್ಲೀನ್ ಸ್ವೀಪ್ ಮಾಡಿದರು. ಅಲ್ಲಿ ಚಂದ್ರಬಾಬು ನಾಯ್ಡು ಅವ್ರ ಪಕ್ಷನೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಕ್ಲೀನ್ ಸ್ವೀಪ್ ಆಗೋಗಿತ್ತು. ಸರಿಸುಮಾರು ನನಗೆ ನೆನಪಿದ್ದ ಪ್ರಕಾರ 20+ ಅಷ್ಟೇ ವಿಧಾನಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಸೀಟ್ ಉಳಿಸ್ಕೊಂಡಿತ್ತು ಮತ್ತು ಅವರು ಅಧಿಕಾರದಿಂದ ಸಂಪೂರ್ಣವಾಗಿ ಹೊರಗಡೆ ಹೋಗಿದ್ದರು. ಕಳೆದ 8 ತಿಂಗಳ ಹಿಂದೆ ಅವ್ರನ್ನ ಜೈಲಿಗೆ ಕೂಡ ಹಾಕಲಿಕ್ಕಾಗಿತ್ತು. ತುಂಬ ಅವ್ರನ್ನ ಒಬ್ಬ ಮಾಜಿ CM ಅಂತಾನು ಕೂಡ ಗಮನಿಸಿದೆ. ಅಷ್ಟೊಂದು ಅವ್ರ ಮೇಲೆ ಕೇಸ್ಗಳಿದ್ದು, ಅಷ್ಟೊಂದು ಅಟೆಂಪ್ಟ್ ಆಗಿತ್ತು ಅವ್ರ ಮೇಲೆ. ಅವ್ರನ್ನ ತುಂಬ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಂಡ್ರು ಅಂತ ಹೇಳಿಲ್ಲ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು. ಅದೇ ಚಂದ್ರಬಾಬು ನಾಯ್ಡು ಅವರು ಅದು ಯಾವ ಮಟ್ಟಿಗೆ ಹೊರಗಡೆ ಬಂದು ಪ್ರಚಾರವನ್ನು ಮಾಡಿದ್ರು, ಅದನ್ನು ಡ್ರಾಸ್ಟಿಕ್ಕಾಗಿ ಬದಲಾವಣೆ ಮಾಡಿದ್ರು ಅಂದರೆ ಅವ್ರು ಗಳಿಸಿದ್ದು 20 ಸೀಟು ಕಳೆದ ವಿಧಾನಸಭೆಯಲ್ಲಿ. ಈಗ ಬಂದಿರತಕ್ಕಂಥದ್ದು YSR ಜಗನ್ ರೆಡ್ಡಿ ಅವರಿಗೆ ಕೇವಲ 16 ಸೀಟು ಅಂತ ಅಂದ್ಕೊಳ್ತೀನಿ, ಅಥವಾ ಅದಕ್ಕಿಂತ ಕಡಿಮೆ ಬಂದಿರಬೇಕು. 16 ಸೀಟು ನಾನು ನೋಡಿದಾಗ ಮುಂದೆ ಇತ್ತು. ಸೊ ಅದಕ್ಕಿಂತ ಕಡಿಮೆ ಸೀಟ್ ಬಂದಿರ್ಬೋದು. ನೋಡಿ, ಒಂದು ರಾಜಕೀಯ ಪಕ್ಷ ಕಳೆದ ಬಾರಿ ಈಗ ಆಡಳಿತದಲ್ಲಿ ಇದ್ದಂಥವರು 120-130 ಸೀಟ್ಗಳಿಂದ ಕೇವಲ 10 ಸೀಟಿಗೆ ಬರ್ತಾರೆ ಅಂದರೆ ಆ ಒಂದು ರಾಜ್ಯದ ಜನಾದೇಶ ಹೇಗಿರುತ್ತೆ ಅಂಥೇಳಿ ನಿಜಕ್ಕೂ ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯವಿಲ್ಲ.
ಏಕೆಂದರೆ ಅಂಥ ಒಂದು ಉದಾಹರಣೆಗಳು ನಮ್ಮ ಕರ್ನಾಟಕದಲ್ಲಂತೂ ಯಾವತ್ತೂ ಇಲ್ಲ. ಆಫ್ಕೋರ್ಸ್ ಆಡಳಿತ ವಿರೋಧ ಅಲ್ಲೇ ಇದ್ದಾಗಲೂ ಕೂಡ ಯಾವುದೇ ಒಂದು ಪಕ್ಷ ಅಧಿಕಾರದಿಂದ ಕೆಳಗಿಳಿದಿದ್ರು ಕೂಡ ಅಷ್ಟೊಂದು ಯಾವತ್ತೂ ಕೆಟ್ಟ ಪರ್ಫಾರ್ಮೆನ್ಸನ್ನು ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿಲ್ಲ ಅಂತ ಹೇಳ್ಬೋದು. ಬಟ್ ಅದು ಪ್ರತಿ ಸರಿ ಆಂಧ್ರದಲ್ಲಿ ಮಾತ್ರ ಪ್ರತಿ 5 ವರ್ಷಕ್ಕೊಮ್ಮೆ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾನೆ ಇರ್ತಾರೆ. ಯಾರು ಸಿ ಎಮ್ ಆಗಿರ್ತಾರೆ ಅವ್ರು ಮತ್ತೆ ಮುಂದಿನ 5ನೇ ವರ್ಷಕ್ಕೆ ಅವ್ರು ಸಿ ಎಮ್ ಆಗಿ ಮುಂದುವರಿತಕ್ಕಂಥದ್ದು ತುಂಬ ಕಷ್ಟ ಆಂಧ್ರ ಪ್ರದೇಶದಲ್ಲಿ ಮಾತ್ರ. ಯಾಕೆಂದರೆ ಅದೊಂದು ಪ್ರೀವಿಯಸ್ ಹಿಸ್ಟ್ರಿನೇ ಅವ್ರು ಆ ರೀತಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಬಹುಶಃ ರಾಜಕೀಯ ಪಕ್ಷದವರು ಕೂಡ ಅದಕ್ಕೊಂದು ಮೆಂಟ್ಲಿ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ ಅನಿಸುತ್ತೆ. ಈ 5 ವರ್ಷದ ಅಧಿಕಾರಾವಧಿ ಮಾತ್ರ ನಮಗೆ, ಸೊ ಮುಂದಿನ ಟರ್ಮ್ ನಮ್ಗೆ ಸಿಗೋದಿಲ್ಲ ಅಂಥೇಳಿ ಅವ್ರು ಮೆಂಟ್ಲಿ ಪ್ರಿಪೇರ್ ಆಗಿ ಅದಕ್ಕೆ ವರ್ಕ್ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಇದೆಲ್ಲ ಒಂದು ಸ್ಟ್ರಾಟರ್ಜಿನೋ ಅಥವಾ ಏನೋ ಗೊತ್ತಿಲ್ಲ. ಆ ಒಂದು ಪಕ್ಷದ ಅಥವಾ ಒಂದು ರಾಜ್ಯದ ಮತದಾರರಿಗೆ ನಿಜಕ್ಕೂ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಏಕೆಂದರೆ ಯಾವುದೇ ಒಂದು ಪಕ್ಷಕ್ಕೆ ನಿರಂತರವಾಗಿ ಅಧಿಕಾರ ನೀಡಿದಾಗ ಬಹುಶಃ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥದ್ದು ಅವರ ಒಂದು ವಿಚಾರ ಇದ್ರೂ ಇರ್ಬೋದು. ಸೊ ಬರೀ ರಾಜಕೀಯದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಸೊ ಲೆಟ್ಸ್ ಮೂವ್ ಟುಡೇಸ್ ಇಂಟ್ರೆಸ್ಟಿಂಗ್ ಟಾಪಿಕ್. ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇದೆ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಕಡಿಮೆನೆ. ಸೊ ಅದನ್ನು ಮಾತಾಡೋದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ವಿಶ್ವ ಪರಿಸರ ದಿನಾಚರಣೆ ಅಥವಾ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ನಿಜಕ್ಕೂ ನಾವು ಎಲ್ಲರೂ ಕೂಡ ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅತ್ಯಂತ ಮಹತ್ವವಾದ ಸಮಯ ಇದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ರಾಜಧಾನಿ ದೆಹಲಿಯಲ್ಲಿ 53ರಿಂದ 56 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲ ತಾಪಮಾನ ಪ್ರತಿ ಒಂದು ದಿವಸ ನಾವು ಅಪ್ಡೇಟ್ಸನ್ನು ನೋಡ್ತಾ ಇದ್ದೀವಿ. ನಿಜಕ್ಕೂ ಎಷ್ಟೊಂದು ಶಾಕಿಂಗ್ ಅಂದರೆ ವಿಶ್ವದ್ದೇನಿದೆ ಸಂಪೂರ್ಣ ವಿಶ್ವದಲ್ಲಿ 57 ಡಿಗ್ರಿ ಮತ್ತು 57.9 ಡಿಗ್ರಿ ಸೆಲ್ಸಿಯಸ್ ಅತ್ಯಂತ ಗರಿಷ್ಠ ತಾಪಮಾನ. ಆದರೆ ನಮ್ಮ ಭಾರತದಲ್ಲಿ ಈಗ ಆಲ್ರೆಡಿ ನಾವು 56 ಡಿಗ್ರಿ ಹತ್ರ ಮುಟ್ತಾ ಇದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಲ್ಲಿರ್ತಕ್ಕಂಥ ಜನರ ಜೀವನ ಹೇಗೆ ನಡೀತಾ ಇರ್ಬೋದು ಅಂಥೇಳಿ. ನಮಗೆಲ್ಲ ಬಂದಿರೋ ಮಾಹಿತಿ ಪ್ರಕಾರ ಸರಿಸುಮಾರು ಒಂದೇ ದಿವಸ 200ಕ್ಕಿಂತ ಹೆಚ್ಚು ಜನ ತಮ್ಮ ಪ್ರಾಣವನ್ನು ಈ ಒಂದು ಹೀಟ್ ವೇವ್ಸಿಂದ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಕೇವಲ ದಾವಣಗೆರೆ ಜಿಲ್ಲೆಯವರು ಅಷ್ಟೇ ಅಲ್ಲ, ಕರ್ನಾಟಕದವರಲ್ಲ, ಸಂಪೂರ್ಣ ಭಾರತೀಯರು ಎಚ್ಚೆತ್ತುಕೋಬೇಕಾಗಿರ್ತಕ್ಕಂಥ ಒಂದು ಸಮಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ವೆಹಿಕಲ್ಸ್ಗಳಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡಿಂದ ಓಜೋನ್ ಪದರಕ್ಕೇನು ಹಾನಿ ಆಗ್ತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಒಂದು ನೇರವಾದ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಸಾಕಷ್ಟು ಪ್ರದೇಶಗಳಲ್ಲಿ ಅದು ಅತ್ಯಂತ ಹೆಚ್ಚು ಪ್ರಖರತೆಯನ್ನು ನೀಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇದಕ್ಕೆಲ್ಲ ಇರತಕ್ಕಂಥದ್ದು ಒಂದೇ ಪರಿಹಾರ. ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನು ಯಾವುದೇ ಒಂದು ಕಾರಣ ಇಟ್ಟುಕೊಂಡು ಅಥವಾ ಕಾರಣ ಇಲ್ಲದೇನೋ ವರ್ಷಕ್ಕೆ ಕನಿಷ್ಠ ಪಕ್ಷ ಒಂದು 4-5 ಗಿಡಗಳನ್ನಾದರೂ ನೆಟ್ಟರೆ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅಂತ ಹೇಳಿ ವಿಶ್ವ ಒಂದು ಏನು ಪರಿಸರ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳು ಇದನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಹಲವಾರು ಆರ್ಗನೈಸೇಷನರು ಒತ್ತಿ ಹೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ಬೇರೆ ಏನೂ ನಿಮಗೆ ಕಾರಣ ಇಲ್ವಾ, ನಿಮ್ಮ ಹುಟ್ಟಿದಬ್ಬಕ್ಕೆ ಒಂದು ಗಿಡ ನೆಡಿ, ನಿಮ್ಮ ಒಂದು ಆ್ಯನಿವರ್ಸರಿಗೆ ಒಂದು ಗಿಡ ನೆಡಿ, ನಿಮ್ಮ ಮನೆಯ ಮಕ್ಕಳ ಒಂದು ಯಾವುದೋ ಒಂದು ಫಂಕ್ಷನ್ಸ್ಗೋ ನಾಮಕರಣಕ್ಕೋ ಅದರ ನೆನಪಿಗಾಗಿ ಒಂದು ಗಿಡ ನೆಡಿ, ಆ ಮೂಲಕನಾದರೂ ಪರಿಸರ ಒಂದು ಜಾಗೃತಿಯಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದರಲ್ಲೂ ಇನ್ನಷ್ಟು ಬೇಸರದ ಸಂಗತಿ ಏನಂದರೆ ಇತ್ತೀಚಿನ ದಿನಗಳಲ್ಲಿ ನಾವೊಂದು ಫ್ಯಾಕ್ಟ್ರಿಯ ತ್ಯಾಜ್ಯ ಆಗಿರ್ಬೋದು ಅಥವಾ ಯಾವುದೋ ಒಂದು ಬೇಡವಾಗಿರ್ತ ವಸ್ತುಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನದಿಯ ಪಕ್ಕದಲ್ಲಿ ಅಥವಾ ನದಿಗೆ ನೇರವಾಗಿ ಬಿಡ್ತಾ ಇದ್ವಿ. ಇದರಿಂದ ಕೂಡ ಕುಡಿಯಂತಕ್ಕಂಥ ನೀರು ಕೂಡ ಸಾಕಷ್ಟು ಕಲುಷಿತವಾಗ್ತಾ ಇದೆ. ಹೀಗೆ ಒಂದಲ್ಲ ಒಂದು ರೀತಿಯಿಂದ ನಾವು ಪರಿಸರದ ಮೇಲೆ ಸಾಕಷ್ಟು ರೀತಿಯ ಹಾನಿಯನ್ನು ತೊಂದರೆಯನ್ನು ಮಾಡ್ತಾನೆ ಇದ್ದೀವಿ. ಅದ್ರ ಜೊತೆಗೆ ರೈತಾಪಿ ವರ್ಗದಿಂದ ಕೂಡ ಭೂಮಿಗೆ ನೇರವಾಗಿ ನಾವು ಸಾವಯವ ಗೊಬ್ಬರಗಳನ್ನು ಅಥವಾ ಸಾವಯವ ಏನು ನಾವೇ ತಯಾರಿಸಿರ್ತಕ್ಕಂಥ ಆಕಳ ಸಗಣಿಯಿಂದ ತಯಾರಿಸಿರ್ತಕ್ಕಂಥ ಗೋಮೂತ್ರ ಗೋಮಯಗಳನ್ನ ಯೂಸ್ ಮಾಡೋದ್ರ ಬದಲು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಎಲ್ಲ ರೆಡಿ ಕೆಮಿಕಲ್ಸಿಗೆ ಹೋಗ್ತಾ ಇದ್ದೀವಿ, ರೆಡಿ ಫರ್ಟಿಲೈಸರ್ಸ್ಗೆ ಹೋಗ್ತಾ ಇದ್ದೀವಿ. ಇದು ನಿಜಕ್ಕೂ ಕೂಡ ಡೇಂಜರಸ್ ಸೈನ್. ಮುಂದಿನ ದಿನಗಳಲ್ಲಿ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಹೋಯಿತು ಅಂದರೆ ನಿಜಕ್ಕೂ ನಾವೆಲ್ಲರೂ ಈಗ ಆಲ್ರೆಡಿ ಪ್ರತಿನಿತ್ಯ ನಾವೇನು ಊಟ ಮಾಡ್ತಾ ಇದ್ದೀವಿ ಆಹಾರಗಳಿಂದಲೇ ನಮ್ಗೆ ಆಲ್ರೆಡಿ ಕ್ಯಾನ್ಸರ್ ಬರುತ್ತೆ ಅಂಥೇಳಿ ಒಂದು ವಿಶ್ವ ಆಹಾರ ಸಂಸ್ಥೆ ಏನಿದೆ ಅದನ್ನು ಹೇಳ್ತಾ ಇದೆ. ಸೊ ಇಟ್ಸ್ ವೆರಿ ಡೇಂಜರಸ್. ಸೊ ಇನ್ನು ಮುಂದಿನ ದಿನಗಳಲ್ಲಾದರೂ ನಾವು ಇದನ್ನು ತಿದ್ಕೊಂಡು ಸಾವಯವ ಕೃಷಿ ಪದ್ಧತಿಯನ್ನು ರೈತಾಪಿ ಜನ ವರ್ಗ ಅಳವಡಿಸ್ಕೊಳ್ಳಿಲ್ಲ ಅಂದರೆ ನಿಜಕ್ಕೂ ಇನ್ನಷ್ಟು ಡೇಂಜರಸ್ ಡೇ ಕಾದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಇದು ರೈತಾಪಿ ವರ್ಗದ ಜನರ ಅಷ್ಟೇ ಒಂದು ಕರ್ತವ್ಯ ಅಥವಾ ಅವರ ಕೆಲಸ ಅಲ್ಲ, ಪ್ರತಿಯೊಬ್ಬವರು ಕೂಡ ಜವಾಬ್ದಾರಿಯಿಂದ ನಡ್ಕೋಬೇಕಾಗಿದೆ. ನಮ್ಮ ಒಂದು ಪ್ರಾಣಿ ಪಕ್ಷಿ ಸಂಕುಲ ಉಳ್ಕೋಬೇಕು, ಅವಕ್ಕೆ ಕುಡಿಯೋ ನೀರು ಮತ್ತು ಆಹಾರದ ವ್ಯವಸ್ಥೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಒಂದೊಂದು ಗಿಡಗಳನ್ನು ಒಂದೊಂದು ಮರಗಳನ್ನು ಪೋಷಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೋಬೇಕು.
ಹೇಗೆ ನಾವೆಲ್ಲ ನಮ್ಮ ಮನೆ, ನಮ್ಮ ಕಾರು, ನಮ್ಮ ಆಸ್ತಿ ಅಂಥೇಳಿ ನಾವೆಲ್ಲ ಹೇಗೆ ಕಾಪಾಡ್ಕೊಳ್ತೀವಿ, ನಾವೆಲ್ಲರೂ ಚೆನ್ನಾಗಿರಬೇಕು ಅಂದರೆ ಈ ಪ್ರಕೃತಿ ಅಂತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು, ಯಾರು ನಿಮ್ಮದು ಬರ್ತಡೇ ಇರಲಿ ಇಲ್ಲದೇ ಇರಲಿ, ಕನಿಷ್ಠ ಪಕ್ಷ ವರ್ಷಕ್ಕೆ ಅಥವಾ ತಿಂಗಳಿಗೆ ಯಾವಾಗ ನಿಮಗೆ ಸಮಯ ಸಿಗುತ್ತೆ ಆವಾಗ ದಯಮಾಡಿ ಗಿಡಗಳನ್ನು ನೆಡೋ ಪ್ರಯತ್ನವನ್ನು ಮಾಡಿ. ಮತ್ತು ಈಗ ಆಲ್ರೆಡಿ ನಮ್ಮ ದಾವಣಗೆರೆಯಲ್ಲಿ ವಿಶೇಷವಾಗಿ ನಮ್ಮ ದಾವಣಗೆರೆ ಅಂತಲೇ ಒಂದು ತಂಡ ಇದೆ. ಆ ತಂಡದ ಒಂದು ವತಿಯಿಂದ 1 ಲಕ್ಷದ ಬೀಜದ ಉಂಡೆಗಳನ್ನು ಈಗ ಆಲ್ರೆಡಿ ತಯಾರಿಸ್ತಾ ಇದ್ದಾರೆ. ನಿರಂತರವಾಗಿ ಆ ಒಂದು ಅಭಿಯಾನ ನಡೀತಾ ಇದೆ. ದಾವಣಗೆರೆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳ ಒಂದು ವಿದ್ಯಾರ್ಥಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು, ಲಾ ವಿದ್ಯಾರ್ಥಿಗಳು, ಹಾಗೆ ಸಾರ್ವಜನಿಕರು ಕೂಡ ಅಲ್ಲಿ ಬಂದು ಸಾಕಷ್ಟು ಬೀಜದ ಉಂಡೆಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ತಿದ್ದಾರೆ. 1 ಲಕ್ಷದ ಬೀಜದ ಉಂಡೆಗಳು ರೆಡಿ ಆಗ್ತಕ್ಕಂಥದ್ದು ಅಂದರೆ ನಿಜಕ್ಕೂ ಸಾಮಾನ್ಯವಾದ ಕೆಲಸ ಅಲ್ಲ. ಏಕೆಂದರೆ ಅದಕ್ಕೆ ತನ್ನದೇ ಆದ ಒಂದು ಖರ್ಚಿರುತ್ತೆ. ಆಮೇಲೆ ಅಲ್ಲಿ ಬರ್ತಕ್ಕಂಥ ಜನರಿಗೆ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇನ್ನೇನು ಟೀ ಕಾಫಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದು, ಅದನ್ನೆಲ್ಲ ಮಾಡ್ತಕ್ಕಂಥದ್ದು ಕೂಡ ತುಂಬ ಸುಲಭದ ಕೆಲಸ ಅಲ್ಲ. ಅದನ್ನೆಲ್ಲ ಅತ್ಯಂತ ಅಚ್ಚುಕಟ್ಟಾಗಿ ಪ್ರತಿ ದಿವಸ ಅವರು ನಿರ್ವಹಿಸ್ತಾ ಇದ್ದಾರೆ ನಮ್ಮ ದಾವಣಗೆರೆ ತಂಡದವರು. ಸದ್ಯದಲ್ಲೇ ಆ 1 ಲಕ್ಷದ ಒಂದು ಬೀಜದ ಉಂಡೆ ಕಾರ್ಯಕ್ರಮ ಏನಿದೆ ಅದು ಪೂರ್ಣ ಆಗ್ತಾ ಇದೆ. ಸಾಧ್ಯವಾದರೆ ಅದರ ಒಂದು ಪ್ರಸಾರವನ್ನು ಕೂಡ ನಾವು ನಮ್ಮ V1 ವಾಹಿನಿಯ ಮೂಲಕ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ನಾವು ಕೂಡ ಅಲ್ಲಿಗೆ ಹೋಗೋ ಒಂದು ವಿಚಾರದಲ್ಲಿದ್ದೇವೆ. ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಕೇವಲ ಇದು ಒಂದು ತಂಡದಿಂದ ಆಗ್ತಕ್ಕಂಥದ್ದಲ್ಲ, ಅಥವಾ ಒಂದು ತಂಡ ಅಷ್ಟೇ ಮಾಡಬೇಕಾಗಿರ್ತಕ್ಕಂಥದ್ದು ಕೆಲಸ ಅಲ್ಲ ವೀಕ್ಷಕರೇ. ಇದು ನಿಮ್ಮೆಲ್ಲರ ಕರ್ತವ್ಯ ಆಗತ್ತೆ. ನಾವೆಲ್ಲರೂ ಕೂಡ ಹೊರಗಡೆ ಎಲ್ಲೋ ಹೋಗ್ಬಿಟ್ಟು ಗಿಡ ಮರಗಳನ್ನ ನೆಡೆಸೋದು ಅದು ಸಾಧ್ಯವಾಗದೇ ಇದ್ರೂ ಕೂಡ ನಮ್ಮ ಮನೆಯ ಅಂಗಳದಲ್ಲಿ ಎಲ್ಲಿ ಜಾಗ ಇದೆ, ಯಾಕೆಂದರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆಗಳಾಗಿದೆ. ಮಳೆ ಎಷ್ಟೇ ಜೋರಾಗಿ ಬಂದರೂ ಕೂಡ ನೀರನ್ನು ಇಂಕೊಳ್ಳಿಕ್ಕೆ ನಾವು ಭೂಮಿಯನ್ನು ಬಿಡ್ತಾ ಇಲ್ಲ. ಡಾಂಬರ್ ರೋಡ್ ಆದರೆ ಹಾಳಾಗತ್ತೆ ಅಂಥೇಳಿ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ರೋಡ್ಗಳನ್ನ ಮಾಡಿಬಿಟ್ಟಿದ್ದೀವಿ. ಸೊ ನೀರು ಎಲ್ಲಿ ಬೇಕಲ್ಲಿ ಹರಿದು ಹೋಗಬೇಕು ಮತ್ತು ಅದು ಚರಂಡಿ ಪೋಲಾಗಬೇಕು ವಿನಃ ಭೂಮಿಗೆ ನೇರವಾಗಿ ನೀರು ಹೋಗ್ತಾ ಇಲ್ಲ. ಮೊದಲೆಲ್ಲ ನಾವು ಇಂಗು ಗುಂಡಿಗಳನ್ನು ಮಾಡ್ಕೊಳ್ತಾ ಇದ್ವಿ ಮನೆ ಪಕ್ಕದಲ್ಲಿ. ಒಂದು ವೇಳೆ ಮಳೆಯಿಂದ ಬರ್ತಕ್ಕಂಥ ನೀರೇನಿದೆ ಅದು ನಮ್ಮ ಬೋರ್ವೆಲ್ ಪಕ್ಕದಲ್ಲೇ ಹೋಯಿತು ಅಂದರೆ ಸೊ ನಮಗೆ ವರ್ಷ ಪೂರ್ತಿ ನಿರಂತರವಾಗಿ ನೀರಿನ ಸಮಸ್ಯೆ ಬರೋದಿಲ್ಲ ಅಂಥೇಳಿ. ಆದರೆ ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಇಂಗು ಗುಂಡಿಗಳೇ ಮಾಯ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಕೂಡ ಅದನ್ನು ಕಡ್ಡಾಯಗೊಳಿಸಿದ್ದಾರೆ. ಯಾರೆಲ್ಲ ಮನೆಗಳನ್ನು ಕಟ್ತಾರೆ ಹೊಸದಾಗಿ ಅವರು ಕಂಪಲ್ಸರಿಯಾಗಿ ತಮ್ಮ ಬೋರ್ ಪಕ್ಕ ಇಂಗು ಗುಂಡಿಗಳನ್ನು ಮಾಡ್ಕೊಳ್ಳೇಬೇಕು ಅಂಥೇಳಿ. ನಿಜಕ್ಕೂ ಇದೊಂದು ಒಳ್ಳೆ ಇನಿಷಿಯೇಟಿವ್. ಹಾಗೆ ಮಾಡಿದಾಗಾದರೂ ಅಟ್ಲೀಸ್ಟ್ ಅವರು ತಮ್ಮ ಬೋರ್ವೆಲ್ಗಳನ್ನು ಬೇರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲದೆ ಇರೋ ಥರ ನೀರುಗಳನ್ನು ವರ್ಷ ಪೂರ್ತಿ ಅವರು ತೆಗೆದುಕೊಳ್ಳಿಕ್ಕೆ ಮತ್ತು ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಸೊ ನಾನು ಹೇಳ್ತಾ ಇದ್ದೆ, ನಾವು ಕೇವಲ ಯಾವುದೋ ಒಂದು ಸಂಸ್ಥೆಯವ್ರು ಮಾಡಿಬಿಡ್ತಾರೆ, ಅಥವಾ ಯಾವುದೋ ಒಂದು ಸರ್ಕಾರದವ್ರು ಮಾಡ್ತಾರೆ, ಅಥವಾ ಜಿಲ್ಲಾ ಪಂಚಾಯತಿಯವ್ರು ಮಾಡ್ತಾರೆ, ಅಥವಾ ಇರ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಅಂತ ಕಾಯೋದ್ರ ಬದಲು ನಾವು ನಮ್ಮ ಮನೆಯ ಹತ್ರ ಎಲ್ಲೆಲ್ಲಿ ಭೂಮಿ ಇದೆ, ಎಲ್ಲೆಲ್ಲಿ ಸಾಧ್ಯವಿದೆ, ಅದು ಸರ್ಕಾರದ ಭೂಮಿ ಆಗಿರಲಿ ಅಥವಾ ಸರ್ಕಾರೇತರ ಭೂಮಿ ಆಗಿರಲಿ ಅಥವಾ ಯಾವುದೋ ಅದೊಂದು ಖಾಲಿ ಸೈಟ್ ಆಗಿದ್ರು ಕೂಡ ಅಲ್ಲಿ ಒಂದು ಗಿಡ ನೆಡೋದ್ರಿಂದ ಅಥವಾ ಅಲ್ಲಿ ಒಂದು ಮರ, ಒಂದು ಬೀಜದುಂಡೆ ಹಾಕ್ಬಿಟ್ಟು ಒಂದು ಬಳ್ಳಿಯನ್ನು ಮರ ನೆಡ್ಸೋದ್ರಿಂದ ಖಂಡಿತ ಯಾರಿಗೂ ಏನೂ ಸಮಸ್ಯೆ ಇಲ್ಲ. ನಾಳೆ ಅವ್ರು ಬೇಡ ಅಂದರೆ ಅದನ್ನು ಡೆಮಾಲಿಷ್ ಮಾಡ್ಕೊಂಡು ಅಥವಾ ಅದನ್ನು ತೆಗೆದುಬಿಟ್ಟು ಅವರಲ್ಲಿ ಮನೆನೋ ಅಥವಾ ಇನ್ನೇನೋ ಅವ್ರಿಗೆ ಬೇಕಾಗಿರೋದನ್ನು ಕಟ್ಕೊಳ್ತಾರೆ. ಸೊ ಅಲ್ಲಿವರೆಗೂ ಅಟ್ಲೀಸ್ಟ್ ಗಿಡ ನಮಗೆ ಆಕ್ಸಿಜನನ್ನು ನೀಡುತ್ತೆ, ನೆರಳನ್ನು ನೀಡುತ್ತೆ. ಎಲ್ರಿಗೂ ನಾವೆಲ್ಲ ನೋಡ್ತೀವಿ, ನಮ್ಮ ವಾಹನಗಳನ್ನು ನಾವೆಲ್ಲರೂ ಪ್ರತಿಯೊಂದು ಕಡೆ ಕೂಡ ನೆರಳಲ್ಲೇ ಪಾರ್ಕ್ ಮಾಡೋಕ್ಕೆ ಇಷ್ಟಪಡ್ತೀವಿ, ಏಕೆಂದರೆ ನಮ್ಮ ಗಾಡಿಗೆ ಏನೂ ಆಗಬಾರ್ದು ಅಂಥೇಳಿ. ಒಮ್ಮೆ ಯೋಚನೆ ಮಾಡಿ, 50ರಿಂದ 1 ಲಕ್ಷ ಕೊಟ್ಟರು ಅಥವಾ 10 ಲಕ್ಷ ಗಂಟಲೆ ಕೊಟ್ಟು ನಾವು ತಗೊಂಡಿರ್ತಕ್ಕಂಥ ಕಾರನ್ನು ಆ ಬಿಸಿಲಿಗೆ ಹಾಳಾಗಬಾರ್ದು ಅಂಥೇಳಿ ನಾವು ನೆರಳಿಗೆ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ 5 ರೂಪಾಯಿ 10 ರೂಪಾಯಿ ಖರ್ಚು ಮಾಡಿ ಒಂದು ಗಿಡ ತೆಗೆದುಕೊಂಡು ಬಂದು ನಾವು ಅಲ್ಲಿ ಹಾಕಿ ಗಿಡ ನಡೆಸ್ಕೊಡೋದು, ಅದನ್ನು ಬೆಳೆಸೋದಕ್ಕೆ ಯಾರಿಗೂ ಸಮಯನೂ ಇಲ್ಲ, ಪುರ್ಸೊತ್ತಿಲ್ಲ. ಇದು ನಿಜಕ್ಕೂ ಅತ್ಯಂತ ವಿಪರ್ಯಾಸಕರ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ದಯವಿಟ್ಟು ಇನ್ನು ಮುಂದೆ ಆದರೂ, ಈಗ ಆಲ್ರೆಡಿ ಬಿಸಿಲು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ, ಎಲ್ಲರೂ ಜಾನುವಾರುಗಳಿಗೂ ಕೂಡ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಬರ್ತಾ ಇದೆ. ಅದರಲ್ಲೂ ಈ ಬಾರಿ ಅತ್ಯಂತ ಭೀಕರವಾಗಿ ಎಲ್ಲರೂ ನೀರಿನ ಸಮಸ್ಯೆಯನ್ನು ಎದುರಿಸಿದಿರಿ. ಎಷ್ಟೋ ಜನರ ಮನೆಯ ಬೋರ್ಗಳು ಫೇಲ್ ಆಗಿರ್ತಕ್ಕಂಥ ಉದಾಹರಣೆಯನ್ನು ತಾವು ಗಮನಿಸಿದಿರಿ. ಸೊ ದಯಮಾಡಿ ಇನ್ನು ಮುಂದಾದರೂ ಪರಿಸರಕ್ಕೋಸ್ಕರ, ಸಮಾಜಕ್ಕೋಸ್ಕರ ಏನಾದರೂ ಒಂದಷ್ಟಾದರೂ ಕಳಕಳಿಯನ್ನು ಇಟ್ಕೊಂಡು ಮುಂದಿನ ನಮ್ಮ ಪೀಳಿಗೆ ಏನು ಬರಲಿಕ್ಕಿದೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು, ಅವ್ರು ಇನ್ಯಾರು ಕೂಡ ಈ ಥರದ ಒಂದು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬಾರ್ದು ಅನ್ನೋದೇ ನಿಮ್ಮ ಉದ್ದೇಶ ಆಯಿತು ಅಂದರೆ ದಯಮಾಡಿ ಇವತ್ತೇ ಒಂದು ಗಿಡನಾದರೂ ನೆಡೋದಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ. ಅದು ಯಾವುದಾದ್ರೂ ದಿವಸ ವಿಶೇಷವಾಗಿ ಅಂತ ಹುಡುಕಬೇಡಿ ಅಥವಾ ಕಾಯಬೇಡಿ. ನನ್ನ ಬರ್ಡೇ ಬಂದಾಗಲೇ ನಾನು ನಡೆಸ್ತೀನಿ ಅಥವಾ ನನ್ನ ಆನಿವರ್ಸರಿ ಬಂದಾಗಲೇ ನಾನು ನೆಡ್ತೀನಿ ಅಂತ ಕಾಯಬೇಡಿ ದಯಮಾಡಿ. ಏಕೆಂದರೆ ಇನ್ನು 3 ತಿಂಗಳ ಕಾಲ ನಿರಂತರವಾಗಿ ಮಳೆಗಾಲ ಇರುತ್ತೆ. ಈಗ ನಾವು ಏನೇ ಹಾಕಿದ್ರೂ ಕೂಡ ಭೂಮಿಗೆ ಅತ್ಯಂತ ಬೇಗ ಅದು ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ.
ಆ ನಿಟ್ಟಿನಲ್ಲಿ ವೀಕ್ಷಕರು ಏನಿದ್ದೀರಿ ಅವರಷ್ಟೇ ಅಲ್ಲ, ದಾವಣಗೆರೆ ಜಿಲ್ಲೆಯ ಸಮಸ್ತ ಜನರಲ್ಲಿ ಮತ್ತು ನನ್ನ ಸಂಪೂರ್ಣ ಕರ್ನಾಟಕದ ಜನರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ತಾವೆಲ್ಲರೂ ಒಂದು ಗಿಡ ನೆಟ್ಟರು ಸಾಕು. ನಾವು ಹೆಚ್ಚು ಕಡಿಮೆ 5.5 ಕೋಟಿ ಜನ ಇದ್ದೀವಿ ಕರ್ನಾಟಕದ ಜನಸಂಖ್ಯೆ. ಸೊ ಲೆಕ್ಕ ಹಾಕಿ ಒಂದು ಗಿಡ ಆದರೂ ಕೂಡ 5.5 ಕೋಟಿಯಷ್ಟು ಗಿಡಗಳು ಈ ಭೂಮಿಗೆ ಬರುತ್ತೆ. ಅದು ಬರಬೇಕು. ಆ ಜವಾಬ್ದಾರಿಯನ್ನು ಪ್ರತಿಯೊಬ್ಬರೂ ಕೂಡ ನಾವು ನಿರ್ವಹಿಸಬೇಕು. ಹಾಗಾದಾಗ ಮಾತ್ರ ಈ ಭೂಮಿ ಮತ್ತೆ ಎಂದಿನಂತೆ ಹಸಿರಾಗತ್ತೆ, ತನ್ನ ಫಲವತ್ತತೆಯನ್ನು ಕಾಪಾಡುತ್ತೆ, ಮತ್ತು ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಾಗತ್ತೆ, ಮತ್ತು ಬಿಸಿಲಿನ ನೇರವಾಗಿ ಬರ್ತಕ್ಕಂಥ ಕಿರಣಗಳನ್ನು ಓಝೋನ್ ಪದರ ತಡ್ಕೊಳ್ಳಿಕ್ಕೆ ಮತ್ತು ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ, ಈ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ವಾಹನಗಳಿಂದ ಬರ್ತಾ ಇರ್ತಕ್ಕಂಥದ್ದಾಗಿರ್ಬೋದು ಮತ್ತು ಫ್ಯಾಕ್ಟ್ರಿಗಳಿಂದ ಬರ್ತಾ ಇರ್ತಕ್ಕಂಥ ವಿಷಾನಿಲ ಆಗಿರ್ಬೋದು, ಅದನ್ನಾದರೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ನಾವು ಈ ಒಂದು ಪ್ರಯತ್ನವನ್ನು ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಒಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ನೋಡ್ಕೊಂಬರೋಣ ವೀಕ್ಷಕರೇ. ಅದಾದ ನಂತರ ಮತ್ತೆ ಮಾತನ್ನು ಮುಂದುವರಿಸ್ತೀನಿ. ಬನ್ನಿ ಹಾಗಾದರೆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದೆ, ಎಂಜಾಯ್ ಮಾಡೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಾನು ಆಗಲೇ ಮಾತಾಡ್ತಾ ಇದ್ದೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಬಗ್ಗೆ. ಸಾಕಷ್ಟು ದೇಶಗಳಲ್ಲಿ ಮತ್ತು ಸಾಕಷ್ಟು ರಾಜ್ಯಗಳಲ್ಲಿ ಈ ಒಂದು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ ಸರ್ಕಾರಿ ಕಾರ್ಯಕ್ರಮವಾಗಿ ಕೂಡ ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಮಂತ್ರಿಗಳಾಗಿರ್ಬೋದು, ಅವರೇ ಪ್ರಮುಖವಾಗಿ ಹೋಗ್ಬಿಟ್ಟು ಗಿಡ ನೆಡೋದ್ರ ಮೂಲಕ ಸಾರ್ವಜನಿಕರಿಗೆ ಮಾದರಿ ಆಗ್ತಿರ್ತಾರೆ. ಅದರ ಉದ್ದೇಶ ಏನು ಅಂದರೆ, ಒಬ್ಬ ರಾಜ ತಾನು ಮೊದಲು ಆ ಕೆಲಸವನ್ನು ಮಾಡಿ ತೋರಿಸಿದ್ರೆ ತನ್ನ ಪ್ರಜೆಗಳು ಅದನ್ನು ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಅವರ ಒಂದು ಥಾಟ್ ಆಗಿರುತ್ತೆ. ನಿಜಕ್ಕೂ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಏಕೆಂದರೆ ನಾವು ಮೊದಲು ಆ ಕೆಲಸವನ್ನು ಮಾಡಿ ತೋರಿಸಿದ್ರೆ ನಮ್ಮ ಜೊತೆಗಿರ್ತಕ್ಕಂಥವ್ರು, ನಮ್ಮ ಹಿಂಬಾಲಕರು, ನಮ್ಮ ಅಭಿಮಾನಿಗಳು ಅದನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು ನಂಬಿಕೆ ಅವ್ರದ್ದು. ನಿಜಕ್ಕೂ ಅದು ಸತ್ಯ ಕೂಡ. ಎಷ್ಟೋ ಸಂದರ್ಭಗಳಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ, ಒಬ್ಬ ಏನಾದರೂ ಆ ಸರಿಯಾಗಿರ್ತಕ್ಕಂಥ ಲೀಡ್ರ್ ಆ ಕೆಲಸವನ್ನು ಮಾಡಿದ್ದೇ ಆಯಿತು ಅಂದರೆ ಅವನ ಫಾಲೋಯರ್ಸ್ ಏನಿದ್ದಾರೆ, ಅವ್ನು ಹೇಳೋದಕ್ಕಿಂತ ಮುಂಚೆನೇ ನಮ್ಮ ಬಾಸ್ ಮಾಡ್ತೀನಿ, ನಮ್ಮ ಹೀರೋ ಮಾಡ್ತೀನಿ ಅಂದ್ಕೊಂಡು ಅದನ್ನು ಫಾಲೋ ಮಾಡಿಬಿಡ್ತಾರೆ. ಅದರಲ್ಲೂ ಕೂಡ ಸೆಲೆಬ್ರಿಟೀಸ್ ಏನಾದ್ರು ಈ ಒಂದು ಕಾರ್ಯದಲ್ಲಿ ತಮ್ಮ ಕೈ ಜೋಡಿಸಿದ್ದೇ ಆದರೆ ಅದನ್ನು ನಿಜಕ್ಕೂ ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಎಲ್ಲರಿಗೂ ಕೂಡ ಸಾಕಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಅದು ಕ್ರಿಕೆಟರ್ಸ್ ಆಗಿರ್ಬೋದು, ಬಾಲಿವುಡ್ ಆ್ಯಕ್ಟರ್ಸ್ ಆಗಿರ್ಬೋದು, ಅಥವಾ ಟಾಲಿವುಡ್ ಆ್ಯಕ್ಟರ್ಸ್ ಆಗಿರ್ಬೋದು, ಅಥವಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಇರ್ತಕ್ಕಂಥ ಟಾಪ್ ಹೀರೋಗಳು ಏನಿದ್ದಾರೆ, ಅವರು ಇಂಥ ಒಂದು ಇನಿಷಿಯೇಟಿವ್ಗೆ ಕೈ ಜೋಡಿಸ್ಬೇಕು. ಏಕೆಂದರೆ ಕನ್ನಡದ ಮೇರು ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಪರಿಸರದ ಬಗ್ಗೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿದ್ರು. ಅವರು ಗಂಧದ ಗುಡಿ ಅಂತ ಹೇಳಿ ಒಂದು ಶಾರ್ಟ್ ಮೂವಿನ ಕೂಡ ಮಾಡಿದ್ರು ತಮ್ಮ ಕೊನೆಯ ಕಾಲದಲ್ಲಿ. ನಿಜಕ್ಕೂ ಕೂಡ ಆ ಒಂದು ಚಿತ್ರದಲ್ಲಿ ಪ್ರಕೃತಿನ ಅದೆಷ್ಟು ಸುಂದರವಾಗಿ ತೋರಿಸಿದ್ರು ಅಂದರೆ, ನಿಜಕ್ಕೂ ಇಂಥ ಪ್ರಕೃತಿ ನಮ್ಮ ಕರ್ನಾಟಕದಲ್ಲಿ ಇದೆಯಾ ಅನ್ನೋ ಯೋಚನೆ ಬರೋಷ್ಟರ ಮಟ್ಟಿಗೆ ಅದು ಅಷ್ಟು ಅದ್ಭುತವಾಗಿ ಮೂಡಿಬಂದಿತ್ತು. ನಿಜಕ್ಕೂ ಅದು ನಮ್ಮೆಲ್ರಿಗೂ ಹೆಮ್ಮೆ. ಅದು ಎಲ್ಲ ಪರಿಸರ ಹಾಗೆ ಉಳ್ಕೋಬೇಕು. ಅದು ತನ್ನ ಶುದ್ಧತೆಯನ್ನು ಕಳ್ಕೋಬಾರ್ದು, ತನ್ನ ಪಾವಿತ್ರತೆಯನ್ನು ಕಳ್ಕೋಬಾರ್ದು ಅಂದರೆ ನಾವುಗಳೆಲ್ಲರೂ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು. ನಮ್ಮ ಕೈಯಲ್ಲಿ ಒಂದು ಗಿಡ ನೆಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದರ ಜೊತೆಗೆ ನಾವೆಲ್ಲರೂ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ವಸ್ತುಗಳನ್ನು ಅವಾಯ್ಡ್ ಮಾಡಬೇಕು. ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ಏನಪ್ಪ ಅದು ಅಂತ ಅಂದ್ಕೊಂಡ್ರೆ ತುಂಬ ಸಿಂಪಲ್. ನಾವೆಲ್ಲರೂ ಕೂಡ ಇವತ್ತು ಚಾಕ್ಲೇಟ್ಸ್ಗಳನ್ನ ತಿಂತೀವಿ, ಕುರ್ಕುರೆ ತಿಂತೀವಿ, ಚಿಪ್ಸ್ಗಳನ್ನ ತಿಂತೀವಿ. ಆದರೆ ಆ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಏನು ಮಾಡ್ತೀವಿ ಹೇಳಿ, ಎಲ್ಲೆಂದರಲ್ಲಿ ಬಿಸಾಕ್ತೀವಿ. ಅದು ಮತ್ತು ಸಂಪೂರ್ಣವಾಗಿ ಒಂದು ಕಡೆ ನಗರವನ್ನು ಸೌಂದರ್ಯದಿಂದ ಹಾಳು ಮಾಡುತ್ತೆ, ಇನ್ನೊಂದು ಕಡೆ ಸಾಕಷ್ಟು ಪ್ಲಾಸ್ಟಿಕ್ಸನ್ನು ಉತ್ತೇಜನ ಮಾಡುತ್ತೆ. ಅದರಲ್ಲೂ ಕೂಡ ಈ ಒಮ್ಮೆ ಬೇಸಿಗೆ ಬಂದರೆ ಸಾಕು, ಅಥವಾ ಯಾವುದೇ ಒಂದು ಇತ್ತೀಚೆಗಂತೂ ಅದೊಂದು ಟ್ರೆಂಡ್ ಆಗೋಗಿದೆ. ಯಾವುದೇ ಒಂದು ಮದುವೆ ಸಮಾರಂಭಗಳಲ್ಲಾಗಿರಲಿ, ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಾಗಿರಲಿ, ವಾಟರ್ ಬಾಟ್ಲ್ ಕೊಟ್ಬಿಡ್ತಾರೆ. ಅದರಲ್ಲೂ ಅತ್ಯಂತ ಬೇಸರದ ಸಂಗತಿ ಅಂದರೆ ಕೆಲವೊಂದು ಕಡೆ ಎಲ್ಲ 1/2 ಲೀಟ್ರ್ ವಾಟರ್ ಬಾಟ್ಲ್ ಕೊಡ್ತಾರೆ. ಯೋಚನೆ ಮಾಡಿ, ಒಬ್ಬ ಮನುಷ್ಯ ಊಟಕ್ಕೆ ಕೂತ್ಕೊಂಡಾಗ ಕುಡಿತಕ್ಕಂಥದ್ದು ಹಾರ್ಡ್ಲಿ 200 ml ಅಥವಾ ಅದಕ್ಕಿಂತ ಕಡಿಮೆ ನೀರು. ಅರ್ಧ ನೀರುಗಳನ್ನ ಹಾಗೆ ಬಿಟ್ಟಿರ್ತಾರೆ. ದುಡ್ಡು ಕೊಟ್ಟು ತಂದು ನೀರನ್ನು ಬಿಸಾಕಿ ಅದ್ರ ಜೊತೆಗೆ ಈ ಬಾಟ್ಲ್ಸ್ಗಳದ್ದು ಅರ್ಧ ಕಸ. ಸಾವಿರಾರು ಜನ ಒಂದು ಫಂಕ್ಷನಿಗೆ ಬಂದಿರ್ತಾರೆ. ಸೊ ಒಂದು ಕಾರ್ಯಕ್ರಮಕ್ಕೆ 3-4 ಸಾವಿರ ಅಷ್ಟು ಬಾಟ್ಲ್ಸ್ನ ಅವರು ವೇಸ್ಟ್ ಮಾಡ್ತಾರೆ. ನಿಜಕ್ಕೂ ಕೂಡ ಯಾರೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ, ಅವರು ಎಷ್ಟೇ ಆಡಂಬರವಾಗಿ ಕಾರ್ಯಕ್ರಮ ಮಾಡಲಿ, ಆದರೆ ಈ ರೀತಿಯ ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ರಿಕ್ವೆಸ್ಟ್. ಅದ್ರ ಜೊತೆಗೆ ಕೆಲವೊಂದು ಐಸ್ ಕ್ರೀಮ್ ಕಪ್ಸ್ಗಳನ್ನ ಕೊಡ್ತಾರೆ, ಅದು ಕೂಡ ಪ್ಲಾಸ್ಟಿಕಲ್ಲೇ ಇರುತ್ತೆ. ಆಮೇಲೆ ಒಂದು ಮದುವೆ ಅಂದಮೇಲೆ ಅಲ್ಲಿ ಯೂಶ್ವಲಿ ಆಗಿ ಬೀಡ ಕೊಡ್ತಾರೆ, ಅದು ಕೂಡ ಪ್ಲಾಸ್ಟಿಕ್ ಕವರಲ್ಲೇ ಕೊಟ್ಬಿಟ್ಟಿರ್ತಾರೆ. ಸೊ ನೋಡಿ, ಒಂದು ಮದುವೆ ಅಥವಾ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ರೀತಿಯ ಪ್ಲಾಸ್ಟಿಕ್ಕನ್ನು ಉತ್ಪಾದನೆ ಆಗುತ್ತೆ ಅಂಥೇಳಿ. ಸೊ ಇದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಬೇಕು. ನಾವು ರೆಸ್ಪಾನ್ಸಿಬಲ್ ಪರ್ಸನ್ ಆದಾಗ ಮಾತ್ರ ನಾವು ಸಮಾಜಕ್ಕೆ ಹೇಳ್ತಕ್ಕಂಥ ಒಂದು ಅರ್ಹತೆಯನ್ನು ಹೊಂದಿರ್ತೇವೆ. ಹಾಗಾಗಿ ದಯಮಾಡಿ ಎಲ್ಲರ ಹತ್ರ ಕೇಳ್ಕೊಳ್ತೀನಿ, ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಯೂಸೇಜನ್ನು ಕಡಿಮೆ ಮಾಡಿ.
ತಾವು ಹೊರಗಡೆ ಏನಾದರೂ ಸಾಮಾನು ಹೋಗ್ತೀರಿ ಅಂದರೆ ನಿಮ್ಮದೇ ಆದ ಒಂದು ಕೈಚೀಲವನ್ನು ತೆಗೆದುಕೊಂಡು ಹೋಗಿ ಸಾಮಾನನ್ನು ಅದರಲ್ಲಿ ತೆಗೆದುಕೊಂಬನ್ನಿ. ಏಕೆಂದರೆ ಅಂಗಡಿಯವನು ಕೂಡ ನಿಮಗೆ ಪ್ಲಾಸ್ಟಿಕಲ್ಲೇ ಕೊಡ್ತಾನೆ. ಸೊ ನೀವು ಮತ್ತೆ ಆ ಪ್ಲಾಸ್ಟಿಕನ್ನು ತೆಗೆದುಕೊಂಡು ಹೋಗ್ತೀರಿ, ಹಾಗೆ ನಿಮ್ಮ ಒಂದು ಡಸ್ಟ್ಬಿನಲ್ಲಿ ಬಿಸಾಕ್ತೀರಿ, ಅಲ್ಲಿಂದ ಮತ್ತೆ ಹೋಗಿ ಅದು ಹೀಗೆ ಎಷ್ಟು ಪ್ಲಾಸ್ಟಿಕ್ ಜಮಾ ಆಗ್ತಾ ಹೋಗುತ್ತೆ ಅಂದರೆ ಇವತ್ತು ಸರಿಸುಮಾರು 30-40% ಪ್ಲಾಸ್ಟಿಕ್ಕು ನಮ್ಮ ವಿಶ್ವದಲ್ಲಿ ಅದು ಕೊಳೆಯೋದು ಇಲ್ಲ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ಹಾಗೇ ಉಳ್ಕೊಂಡ್ಬಿಟ್ಟಿದೆ. ಸೊ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಈಗ ಆಲ್ರೆಡಿ ಸಮುದ್ರದಲ್ಲಿ ಮೊನ್ನೆ ತಾನೇ ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು 20-25%ವರೆಗೂ ಆ ದಡದಲ್ಲಿ ಅದು ಬ್ಲಾಕ್ ಆಗ್ತಾ ಇದೆ. ಸೊ ಸಾರ್ವಜನಿಕರು ಅಥವಾ ಯಾರೇ ಒಬ್ಬ ಪ್ರವಾಸಿಗೆ ಆ ಸಮುದ್ರಕ್ಕೆ ಕಾಲಿಡಬೇಕು ಅಂದರೂ ಕೂಡ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ. ಯಾಕೆಂದರೆ ಅಲ್ಲಿ ಬರೀ ಬಾಟಲ್ಸ್ಗಳೇ, ವಾಟರ್ ಬಾಟಲ್ಸ್ಗಳು ತುಂಬಿಕೊಂಡಿದೆ, ಚಿಪ್ಸ್ ಕುರ್ಕುರೆ ಕವರ್ಸ್ಗಳು ತುಂಬಿಕೊಂಡಿದೆ, ಅಲ್ಲಿ ಹೋಗೋದಕ್ಕೂ ಮನಸ್ಸು ಬರ್ತಾ ಇಲ್ಲ. ಸೊ ಎಷ್ಟೊಂದು ವಿಪರ್ಯಾಸದ ಸಂಗತಿ. ಇದೇ ರೀತಿ ಪರಿಸ್ಥಿತಿ ನಮ್ಮ ಗಂಗಾ ನದಿಗೂ ಕೂಡ ಬಂದಿದೆ. ಅದಕ್ಕೋಸ್ಕರ ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟನ್ನೇ ರೆಡಿ ಮಾಡಿದ್ದಾರೆ. ಆದರೆ ಅದು ಅಷ್ಟು ಯಶಸ್ವಿ ಆಗಲಿಲ್ಲ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಏಕೆಂದರೆ ಅಲ್ಲಿ ಅಷ್ಟೊಂದು ತ್ಯಾಜ್ಯವನ್ನು ನೇರವಾಗಿ ನದಿ ನೀರಿಗೆ ಬಿಟ್ಟು ಕಲುಷಿತ ಆಗ್ತಾ ಇದೆ. ಹೀಗೆ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ನಾವು ಮಾತಾಡ್ತಾ ಹೋದರೆ ಹಲವಾರು ರೀತಿಯ ಒಂದು ಟ್ರಾಜಿಡಿನೇ ಕಾಣಿಸುತ್ತೆ. ಏಕೆಂದರೆ ನಾವು ಪರಿಸರಕ್ಕೆ ಏನು ಒಳ್ಳೇದು ಮಾಡಿದ್ದೀವಿ ಅನ್ನೋದಕ್ಕಿಂತ ಬರೀ ಕೆಟ್ಟದನ್ನು ಮಾಡ್ತಾನೆ ಹೋಗ್ತಾ ಇದ್ದೀವಿ. ಬೇಡದಿರೋ ಕಸಗಳನ್ನು ತೆಗೆದುಕೊಂಡು ಹೋಗ್ತೀವಿ, ನದಿಗೆ ಹಾಕ್ತೀವಿ. ಬೇಡದಿರೋ ಅಲ್ಲಿ ಒಂದು ಸಮುದ್ರಕ್ಕೆ ಅಂತ ಹೋಗ್ತೀವಿ, ಅಥವಾ ಒಂದು ನದಿಗೆ ಅಂತ ಹೋಗ್ತೀವಿ, ಅಥವಾ ಒಂದು ಟ್ರಕ್ಕಿಂಗಿಗೆ ಅಂತ ಹೋಗ್ತೀವಿ. ಅಲ್ಲೂ ಕೂಡ ಅದೇ ಕೆಲಸ. ಏನೋ ಒಂದು ತಿಂದ್ವಿ, ಚಾಕ್ಲೇಟು ಬಿಸ್ಕೆಟ್ಸು ಏನೋ ಒಂದು ತಿಂದ್ವಿ, ಆ ಕವರ್ನ ಅಲ್ಲೇ ಬಿಸಾಕಿದ್ವಿ. ನೀರು ಕುಡಿದ್ವಿ, ಆ ಕವರ್ನ ಬಾಟಲ್ನ ಅಲ್ಲೇ ಬಿಸಾಕಿದ್ವಿ. ಅಥವಾ ಇನ್ನೇನೋ ಒಂದು ಸೇವನೆ ಮಾಡಿದ್ವಿ, ಅದನ್ನು ಅಲ್ಲೇ ಗಲೀಜು ಮಾಡೋದು, ಬಿಸಾಕೋದು. ಅದನ್ನು ತಿಂದಿರ್ತಕ್ಕಂಥ ನಮ್ಮ ದನಕರುಗಳು ಸಾಕಷ್ಟು ಪ್ಲಾಸ್ಟಿಕ್ ಮೂಟೆಯನ್ನು ದೇಹದಲ್ಲಿ ಹೊಂದ್ಕೊಳ್ತಾ ಇದ್ದಾವೆ. ಏಕೆಂದರೆ ಪಾಪ ಅವ್ರಿಗೆ ಗೊತ್ತಿಲ್ಲ, ಅಮಾಯಕ ಪ್ರಾಣಿಗಳು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅಂತ ಗೊತ್ತಿಲ್ಲ. ಬುದ್ಧಿ ಇರ್ತಕ್ಕಂಥ ಮನುಷ್ಯರು ನಾವೇನೇ ಪ್ಲಾಸ್ಟಿಕನ್ನು ಎಲ್ಲಂದ್ರಲ್ಲಿ ಬಿಸಾಕ್ತಿದ್ದೀವಿ ಅಂದಮೇಲೆ ಪಾಪ ಆ ಮೂಕ ಪ್ರಾಣಿಗಳಿಗಾದರೂ ಏನು ಗೊತ್ತಾಗಬೇಕು, ಅದು ಪ್ಲಾಸ್ಟಿಕ್, ಅದರಿಂದ ನನ್ನ ದೇಹಕ್ಕೆ ಹಾನಿಯಾಗತ್ತೆ ಅಂಥೇಳಿ. ಬಿಕಾಸ್ ಕಬ್ಬಣ ತಿಂದರೂ ಕೂಡ ಕರಗಿಸ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಮನುಷ್ಯನಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಈ ಪ್ಲಾಸ್ಟಿಕನ್ನು ಕರಗಿಸ್ತಕ್ಕಂಥ ಶಕ್ತಿ ಇಲ್ಲ ವೀಕ್ಷಕರೇ. ಹಾಗಾಗಿ ದಯಮಾಡಿ ಪ್ಲಾಸ್ಟಿಕ್ ಯೂಸೇಜನ್ನು ಕಡಿಮೆ ಮಾಡಿ ಪರಿಸರವನ್ನು ಆರೋಗ್ಯವಾಗಿಡಲಿಕ್ಕೆ, ಸುಂದರವಾಗಿಡಲಿಕ್ಕೆ, ಸ್ವಚ್ಛವಾಗಿಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಕೂಡ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಾವೆಲ್ಲರೂ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಬೀಯಿಂಗ್ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಇರ್ತಕ್ಕಂಥ ವ್ಯಕ್ತಿಯಾಗಿ ಒಂದೊಂದು ಗಿಡಗಳನ್ನು ಅಥವಾ ಒಂದೊಂದು ಸೀಡ್ ಬಾಲ್ನ ಮಾಡಿ ನಮ್ಮ ಮನೆಯ ಅಂಗಳದಲ್ಲಿ ನೆಡೋದಕ್ಕೆ ಇವತ್ತೇ ಪ್ರಯತ್ನ ಮಾಡಿ. ಯಾಕೆಂದರೆ ಮಳೆಗಾಲ ಮತ್ತೆ ಹೇಳ್ತಾ ಇದ್ದೀನಿ, ಈ 3 ತಿಂಗಳು ನಾವೇನೇ ಮಾಡಿದರೂ ಕೂಡ ಚಿನ್ನವನ್ನು ಬೆಳೀತಕ್ಕಂಥ ಸಮಯ ಇದು. ಸೊ ಹಾಗಾಗಿ ನಮ್ಮ ಪ್ರಕೃತಿ ಸುಂದರವಾಗಿರಲಿಕ್ಕೆ, ನಮ್ಮ ಪ್ರಕೃತಿ ಚೆನ್ನಾಗಿರಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಕ್ಕಂಥದ್ದು, ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು, ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಅದನ್ನು ನಾವು ಎಲ್ಲರೂ ಮಾಡೋಣ ಅಂಥೇಳಿ ಈ ವಿಶ್ವ ಪರಿಸರ ದಿನಾಚರಣೆ ದಿವಸ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಹಾಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಯಾರೆಲ್ಲ ಹೋಗಿ ಈ ಸಂದರ್ಭದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೇಳ್ತೀರಿ, ಅವರು ಉಚಿತವಾಗಿ ಒಬ್ಬ ವ್ಯಕ್ತಿಗೆ 2-3 ಗಿಡಗಳನ್ನ ಕೊಡ್ತಾ ಇದ್ದಾರೆ. ಬೇರೆ ಟೈಮಲ್ಲಿ ಅದನ್ನು ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ. ಆದರೆ ಈ ಪರಿಸರದ ಒಂದು ದಿನಾಚರಣೆ ಅಂಗವಾಗಿ ಮತ್ತು ವಿಶೇಷವಾಗಿ ಈ 3 ತಿಂಗಳ ಮಳೆಗಾಲದಲ್ಲಿ ನೀವು ಹೋಗಿ ಸರಿಯಾದ ರೀತಿಯಲ್ಲಿ ನಿಮ್ಮ ಶಾಲೆಗಳಿಗೆ ಹಾಕ್ತೀನಿ ಅಂದರೆ, ಅಥವಾ ನಿಮ್ಮ ಒಂದು ಪರಿಸರದಲ್ಲಿ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಪಕ್ಷಿಗಳಿಗೆ ಯೂಸ್ ಆಗ್ತಕ್ಕಂಥ ಚೆರ್ರಿ ಗಿಡಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ನಿಮ್ಮ ಹತ್ತಿರದ ಅರಣ್ಯ ಇಲಾಖೆಯಿಂದ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಗಿಡಗಳನ್ನ ತೆಗೆದುಕೊಂಡು ಬಂದು ನಿಮ್ಮ ಮನೆ ಸುತ್ತ ಆಗಿರ್ಬೋದು ಅಥವಾ ನಿಮ್ಮ ಹತ್ತಿರ ಇರ್ತಕ್ಕಂಥ ಉದ್ಯಾನವನದಲ್ಲಾಗಿರ್ಬೋದು ಅದನ್ನು ಡೆಕೋರೇಟ್ ಮಾಡಿ, ಅದನ್ನು ಶೃಂಗಾರ ಮಾಡಿ, ಕ್ಲೀನಾಗಿ ಅದಕ್ಕೆ ಫೆನ್ಸ್ ರೆಡಿ ಮಾಡಿ ಹಾಕಿ, ನಾಳೆ ಆ ಗಿಡ ದೊಡ್ಡದಾಗಿ ಒಂದು ನೆರಳನ್ನು ಕೊಟ್ಟು 4 ಜನ ಅಲ್ಲಿ ಕೂತ್ಕೊಂಡಾಗ ಅದರ ಕೆಳಗಡೆ, ಅಥವಾ 4 ಪಕ್ಷಿ ಬಂದು ಅಲ್ಲಿ ಕೂತ್ಕೊಂಡಾಗ ನಿಮಗೆ ಹೆಮ್ಮೆ ಅನಿಸುತ್ತೆ, ನಾನು ಹಾಕಿರ್ತಕ್ಕಂಥ ಮರ 4 ಜನರಿಗೆ ಆಶ್ರಯ ಆಗಿದೆ, 4 ಜನರಿಗೆ ನೆರಳು ನೀಡ್ತಾ ಇದೆ ಅಂಥೇಳಿ. ಆ ಥರದ ಹೆಮ್ಮೆಯನ್ನು ನಾವು ಪಡಬೇಕು ಅಂದರೆ ಮೊದಲು ನೀವೆಲ್ಲ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಬಿಹೇವ್ ಮಾಡಬೇಕು ಮತ್ತು ರೆಸ್ಪಾನ್ಸಿಬಲ್ ಆಗಿ ಒಂದಾದರೂ ಗಿಡನ ನೆಡೋ ಪ್ರಯತ್ನವನ್ನು ಮಾಡಬೇಕು. ತಾವೆಲ್ಲರೂ ಕೂಡ ಆ ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಈ ಸಂದರ್ಭದಲ್ಲಿ ನಾವು V1 ವಾಹಿನಿ ವತಿಯಿಂದ ಒಂದು ವಿಶೇಷ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದೀವಿ. ತಾವೆಲ್ಲರಲ್ಲೂ ಕೂಡ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಇದೆ. ಏನು ಅಂದರೆ, ತಾವೆಲ್ಲರೂ ಕೂಡ ತಮ್ಮ ಒಂದು ಗಿಡ ನೆಡ್ತಿರ್ತಕ್ಕಂಥ ಸೆಲ್ಫಿ ಫೋಟೋನ ನಮ್ಮ ಒಂದು V1 ವಾಹಿನಿಯ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕಳಿಸಿದ್ರೆ
ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಒಂದು ಫೋಟೋನ ನಾವು ಶೋ ಮಾಡ್ತೀವಿ. ಸೊ ಎಲ್ರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ. ನೀವು ನೆಟ್ಟಿರ್ತಕ್ಕಂಥ ಗಿಡದ ಜೊತೆ ಒಂದು ಫೋಟೋ ತೆಗೆದುಕೊಂಡು ದಯಮಾಡಿ ಕಳಿಸೋದನ್ನು ಮರಿಬೇಡಿ. ಅದರಲ್ಲೂ ಕೂಡ ನಾನು ಶಾಲಾ ಕಾಲೇಜು ಮುಖ್ಯಸ್ಥರಲ್ಲಿ ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮನವಿಯನ್ನು ಮಾಡ್ತಾ ಇರ್ತೀನಿ. ನಿಮ್ಮ ಹತ್ರ ಏನೂ ಇಲ್ಲ ಅಂದರೂ ಕನಿಷ್ಠ ಪಕ್ಷ 1,000 ಜನ ವಿದ್ಯಾರ್ಥಿಗಳಿರ್ತಾರೆ. ಸೊ ಇಂಥ ಒಂದು ವಿಶ್ವ ಪರಿಸರ ದಿನಾಚರಣೆಯ ಒಂದು ಸುಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಒಂದು ಹುಡುಗನಿಂದ ಅಥವಾ ಒಂದು ವಿದ್ಯಾರ್ಥಿಯಿಂದ ಒಂದು ಗಿಡ ನಡೆಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದ್ದಾಯಿತು ಅಂದರೆ ಪರಿಸರಕ್ಕೆ ನಿಮ್ಮ ಶಾಲೆಯಿಂದ ಪ್ರತಿ ವರ್ಷ 1,000 ಗಿಡಗಳನ್ನು ಡೊನೇಷನ್ ನೀವು ಮಾಡ್ಬೋದು. ಇದಕ್ಕೆ ನೀವು ಖರ್ಚು ಮಾಡಬೇಕಾಗಿರೋಂಥದ್ದು ಏನೂ ಇಲ್ಲ. ನೀವೇನಾದ್ರು ಹೋಗಿ ನಮ್ಮ ಒಂದು ಪರಿಸರ ಇಲಾಖೆಗೆ ಅಥವಾ ನಮ್ಮ ಒಂದು ಫಾರೆಸ್ಟ್ ಆಫೀಸ್ಗೆ ಒಂದು ಲೆಟರ್ ನೀಡಿದೆ ಆದರೆ ನಿಮಗೆ ನಿಮ್ಮ ಶಾಲೆಗೇ 1,000 ಗಿಡಗಳನ್ನು ಅವರು ಡಂಪ್ ಮಾಡಿಸ್ತಾರೆ. ಸೊ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಜಾಗವನ್ನು ನೀವು ನೋಡಿಕೊಂಡು ಅದನ್ನು ಒಂದು ಗಿಡ ನೆಡ್ತಕ್ಕಂಥ ಒಂದು ಕಾರ್ಯವನ್ನು ನೀವು ಮಾಡಿಸ್ಬೇಕಾಗತ್ತೆ. ಸೊ ಇವತ್ತಿನ ದಿವಸ ಯಾರ್ಯಾರು ಯಾವ್ಯಾವುದಕ್ಕೋ ಖರ್ಚು ಮಾಡ್ತಾರಂತೆ. ಸೊ ಆ ಒಂದು ಗಿಡಕ್ಕೆ ಒಂದು ಬ್ಯೂಟಿಫುಲ್ ಫೆನ್ಸಿಂಗನ್ನು ಮಾಡಿ ಅಲ್ಲಿ ಆ ವಿದ್ಯಾರ್ಥಿ ಹೆಸರನ್ನು ಹಾಕಿಸ್ತೀವಿ ಅಂದರೆ ಖಂಡಿತ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ಸನ್ನು ಆ ವಿದ್ಯಾರ್ಥಿ ಬೇರೆ ಮಾಡ್ತಾನೆ ಅಥವಾ ಅವ್ನ ಪೇರೆಂಟ್ಸ್ ಬೇರೆ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀವಿ, ನಾವು ಈ ಸಮಾಜಕ್ಕೆ ಸಾಕಷ್ಟು ತೊಂದರೆಗಳನ್ನೇ ನೀಡ್ತಾ ಬಂದಿದ್ದೀವಿ. ಅದು ಬೇರೆ ಬೇರೆ ರೀತಿಯಲ್ಲಿರ್ಬೋದು. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಿಂದ ಐಸ್ ಕ್ರೀಮ್ ತಿಂದಿರ್ತೀವಿ, ಚಾಕ್ಲೇಟ್ಸ್ ತಿಂದಿರ್ತೀವಿ, ವಾಟರ್ ಬಾಟಲಲ್ಲಿ ನೀರು ಕುಡಿದಿರ್ತೀವಿ. ಅವೆಲ್ಲವೂ ನಾವು ಯಾವತ್ತೂ ತೆಗೆದುಕೊಂಡು ಹೋಗಿ ಸೇಫಾಗಿ ಇಡೋದಿಲ್ಲ. ಅವೆಲ್ಲವನ್ನು ಮತ್ತೆ ರೋಡಲ್ಲೇ ಬಿಸಾಕ್ತೀವಿ, ಬೀದಿಲೇ ಬಿಸಾಕ್ತೀವಿ. ಅವನ್ನು ಪ್ಲಾಸ್ಟಿಕ್ ಅಥವಾ ಕಸ ಉದಯಕ್ಕೆ ಕಾರಣ ಆಗಿರ್ತೀವಿ. ಹಾಗಾಗಿ ಆ ಒಂದು ಪಾಪದಿಂದ ನಾವೆಲ್ಲರೂ ಮುಕ್ತರಾಗಬೇಕು ಅಂದರೆ ನಾವೆಲ್ಲರೂ ಸೋಷಿಯಲ್ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಬಿಹೇವ್ ಮಾಡಬೇಕು. ಕನಿಷ್ಠ ಪಕ್ಷ ಈ ಸಂದರ್ಭದಲ್ಲಿ ಒಬ್ಬರು ಒಂದು ಗಿಡ ನೆಡೋದ್ರ ಮೂಲಕ ಅದರಿಂದ ಮುಕ್ತರಾಗ್ಬೋದು ಅಂತ ಕೇಳ್ಕೊಳ್ತಾ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ, ಎಲ್ಲ ಶಾಲೆಯ ಮುಖ್ಯಸ್ಥರಲ್ಲಿ, ಕಾರ್ಯದರ್ಶಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಶಾಲೆಯ ವತಿಯಿಂದ ಈ ರೀತಿಯ ಒಂದು ಸಾಮೂಹಿಕ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಅದರ ಒಂದು ಚುಟುಕಾಗಿರ್ತಕ್ಕಂಥ ವಿಡಿಯೋನ ನೀವು ನಮ್ಮ ನಂಬರ್ಗೆ ಕಳಿಸಿ ನಿಮ್ಮ ಶಾಲೆಯ ಹೆಸರಿನ ಜೊತೆ ಖಂಡಿತ ನಾವು ಅದನ್ನು ಮುಂಬರುವ ದಿನಗಳಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಬಿಕಾಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನೀವು ಒಂದು ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ತೆಗೆದುಕೊಳ್ತಕ್ಕಂಥದ್ದು ಬರೀ ಫಲಿತಾಂಶದ ಮೂಲಕನೇ ಆಗಬೇಕು ಅಂತಿಲ್ಲ. ಈ ರೀತಿಯ ಸಮಾಜಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದು ಕೂಡ ನಿಮ್ಮ ಶಾಲೆ ಎಷ್ಟು ಸ್ಪೆಷಲ್ ಅಂತಕ್ಕಂಥದ್ದನ್ನು ನೀವು ಪ್ರೂವ್ ಮಾಡ್ಬೋದು. ಸೊ ಈ ಗೋಲ್ಡನ್ ಆಪರ್ಚುನಿಟಿಯನ್ನು ನಿಮ್ಮ V1 ವಾಹಿನಿ ನೀಡ್ತಾ ಇದೆ, ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲಿ ನೀವು ಯಾವುದೇ ರೀತಿಯ ₹1 ಶುಲ್ಕ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಶಾಲೆಯ ಹೆಸರು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಹಾಗೆಯೇ ನೀವು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಡಿಸ್ಪ್ಲೇ ಆಗುತ್ತೆ. ದಯಮಾಡಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಗಿಡಗಳನ್ನು ನೆಟ್ಟು ಆ ಒಂದು ವಿಡಿಯೋನ ನಮಗೆ ಶೇರ್ ಮಾಡಿ ಅಂತ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಶೇರ್ ಮಾಡಬೇಕಾಗಿರ್ತಕ್ಕಂಥ ಒಂದು ನಂಬರ್ ನಮ್ಮ ಸ್ಕ್ರೋಲಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ನೀವೇನು ಕರೆ ಮಾಡ್ತೀರಲ್ವ ಅದೇ ನಂಬರ್ಗೆ ವಿಡಿಯೋ ಶೇರ್ ಮಾಡ್ಬೋದು. ಮತ್ತು ಯಾರೆಲ್ಲ ಇಂಡಿವಿಜುವಲ್ ಇರ್ತೀರಿ, ಆ ಗಿಡಗಳನ್ನು ನೆಡ್ತೀರಿ, ಆ ಒಂದು ಸೆಲ್ಫಿ ಫೋಟೋನ ನಿಮ್ಮ ಗಿಡದ ಜೊತೆ ನಮಗೆ ಕಳಿಸ್ಕೊಡಿ. ಅದನ್ನು ನಾವು ನಮ್ಮ V1 ವಾಹಿನಿಯ ಮುಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ಹೇಗೆ ಸೋಷಿಯಲಿ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಆಗಿ ಒಂದು ದೃಶ್ಯ ಮಾಧ್ಯಮದರಾಗಿ ಈ ಕೆಲಸ ಮಾಡ್ತಿದ್ದೀವಿ, ನೀವು ಕೂಡ ಅಷ್ಟೇ ಒಂದು ಸೋಷಿಯಲ್ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಈ ಒಂದು ಸಮಾಜಮುಖಿ ಕಾರ್ಯದಲ್ಲಿ ಪಾಲ್ಗೊಳ್ತೀರಾ ಅಂತ ನಾನು ಆಶಿಸ್ತಾ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು. ಇನ್ನು ಕೆಲವೇ ದಿನಗಳಲ್ಲಿ, ಇವತ್ತು ಆಲ್ರೆಡಿ ತಾರೀಕು 5, ಇನ್ನು ಕೇವಲ 15 ದಿವಸ ಇದೆ. ಜೂನ್ 21 ಬರ್ತಾ ಇದೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸೊ ಅದಕ್ಕೆ ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಾಲಾ ಮುಖ್ಯಸ್ಥರು ಸಾಕಷ್ಟು ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಸರ್ಕಾರದಿಂದ ಕೂಡ ಅದನ್ನು ನಡೆಸಬೇಕು ಅಂಥೇಳಿ ಸುತ್ತೋಲೆ ಇರೋದ್ರಿಂದ ಎಲ್ಲರೂ ಅದ್ರ ಬಗ್ಗೆ ಸಾಕಷ್ಟು ಪ್ರಿಪ್ರೇಷನ್ಸ್ ಮಾಡಿರ್ತಾರೆ. ಹಲವಾರು ಸಂಘ ಸಂಸ್ಥೆಗಳು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಮೈಸೂರನ್ನು ಹೊರತುಪಡಿಸಿದ್ರೆ ದಾವಣಗೆರೆ ದೇವನಗರಿ ಏನಿದೆ ಅದು ಯೋಗ ನಗರಿಯಾಗಿ 2ನೇ ಸ್ಥಾನದಲ್ಲಿದೆ. ಸೊ ಈ ಬಾರಿ ಕೂಡ ಅದು ಇನ್ನಷ್ಟು ಹೆಚ್ಚು ಪ್ರಯತ್ನ ಮಾಡಿ 2ನೇ ಸ್ಥಾನದಿಂದ ಮುಂದೆ ಹೋಗೋ ಪ್ರಯತ್ನದಲ್ಲಿದೆ. ಸೊ ಹಾಗಾಗಿ ದಾವಣಗೆರೆ ಜಿಲ್ಲೆಯ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಇಂಥ ಒಂದು ಅಭೂತಪೂರ್ವ ಕಾರ್ಯದಲ್ಲಿ ಪಾಲ್ಗೊಳ್ಳಿ. ನೀವು ಎಲ್ಲಿಂದನೇ ಮಾಡಿ, ಮನೆಯಲ್ಲಿ ಇದ್ದಾದರೂ ಯೋಗ ಮಾಡಿ, ಅಥವಾ ಗುರುಗಳ ಮುಖೇನಾದರೂ ಯೋಗ ಮಾಡಿ, ಅಥವಾ ಯೋಗ ಶಿಕ್ಷಕರ ಮುಖೇನಾದರೂ ಯೋಗ ಮಾಡಿ. ದಯಮಾಡಿ ತಾವೆಲ್ಲರೂ ಕೂಡ ತಮ್ಮ ಆರೋಗ್ಯಕ್ಕೋಸ್ಕರ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯೋಗ ಮಾಡ್ತಕ್ಕಂಥದ್ದು ಬೇರೆ ಇನ್ಯಾರಿಗೋಸ್ಕರನೂ ಅಲ್ಲ, ನೀವು ಯೋಗ ಮಾಡ್ತಕ್ಕಂಥದ್ದು ನಿಮಗೋಸ್ಕರ. ಹಾಗಾಗಿ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಪ್ರತಿನಿತ್ಯ ಯೋಗ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದರಲ್ಲಿ ಟೋಟಲಿ ಝೀರೋ ಇನ್ವೆಸ್ಟ್ಮೆಂಟ್. ಇದಕ್ಕೆ ನೀವು ಯಾವುದೇ ರೀತಿಯ ₹1 ಶುಲ್ಕ ಕೊಡೋ ಅವಶ್ಯಕತೆ ಇಲ್ಲ, ನೀವು ಯಾವುದೇ ರೀತಿಯ ಎಕ್ಸ್ಪೆನ್ಸಸ್ಸನ್ನು ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ದುಡಿತಕ್ಕಂಥದ್ದು ತನ್ನ ಕುಟುಂಬ ಚೆನ್ನಾಗಿರಲಿ, ತನ್ನ ಪರಿವಾರ ಚೆನ್ನಾಗಿರಲಿ, ನನ್ನ ಮನೆಯವರೆಲ್ಲರೂ ಚೆನ್ನಾಗಿರಲಿ ಅಂಥೇಳಿ. ಆದರೆ ನೀವು ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ವೈಯಕ್ತಿಕವಾಗಿ ನೀವು ಏನಾದ್ರು ನಡೀತೀರಿ ಅಂದರೆ ಅದು ನೀವು ಈ ಯೋಗಕ್ಕೆ ಅಥವಾ ಪ್ರಾಣಾಯಾಮ ಧ್ಯಾನಗಳಿಗೆ ನೀಡ್ತಕ್ಕಂಥ 1 ಗಂಟೆ ಅವಧಿ ಆಗಿರುತ್ತೆ ವೀಕ್ಷಕರೇ. ನೀವೊಬ್ಬರು ಆರೋಗ್ಯವಾಗಿದ್ದರೆ, ನೀವೊಬ್ಬರು ಸಂತೋಷವಾಗಿದ್ದರೆ, ನೀವೊಬ್ಬರು ಹೆಲ್ತಿಯಾಗಿದ್ದರೆ
ಸಮಾಜಕ್ಕೆ ಒಂದಷ್ಟು ಬರ್ಡನ್ ಕಡಿಮೆ ಆಗುತ್ತೆ, ಹಾಗೂ ನಿಮ್ಮ ಕುಟುಂಬಕ್ಕೆ ನೀವೊಬ್ಬರು ಮಾದರಿ ಆಗ್ತೀರಿ, ಆದರ್ಶಪಾಯವಾಗ್ತೀರಿ. ಸೊ ಹಾಗಾಗಿ ವಿಶೇಷವಾಗಿ ಯಾರೆಲ್ಲ ಮಹಿಳಾ ಮಣಿಗಳಿದ್ದೀರಿ, ಯಾರೆಲ್ಲ ತಾಯಂದಿರಿದ್ದೀರಿ, ಯಾರೆಲ್ಲ ಗೃಹಿಣಿಯರಿದ್ದೀರಿ, ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಏಕೆಂದರೆ ನೀವು ಮನೆಯ ಒಂದು ಆಸ್ತಿಯಾಗಿರ್ತೀರಿ, ನಿಮ್ಮ ಮೇಲೆ ಒಂದು ಸಂಪೂರ್ಣ ಕುಟುಂಬ ನಿರ್ಭರ ಆಗಿರುತ್ತೆ. ನೀವು ಮಾಡ್ತಕ್ಕಂಥ ಸಾಕಷ್ಟು ರೆಸ್ಪಾನ್ಸಿಬಲ್ ಕೆಲಸಗಳ ಮಧ್ಯೆ ಸಾಕಷ್ಟು ಪ್ರಿಪ್ರೇಷನ್ಸನ್ನು ಮಾಡಬೇಕಾಗತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ಅದರ ಮಧ್ಯೆ ನಾನು ಕೇಳ್ಕೊಳ್ತಾ ಇದ್ದೀನಿ, ನೀವು ನಿಮಗೋಸ್ಕರ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು 3/4 ಗಂಟೆಯಿಂದ 1 ಗಂಟೆ ನೀವು ಮೀಸಲಿಟ್ಟು ಯೋಗ ಮಾಡೋದ್ರಿಂದ, ನೀವು ಆರೋಗ್ಯವಾಗಿರೋದ್ರಿಂದ ನಿಮ್ಮ ಸಂಪೂರ್ಣ ಕುಟುಂಬ ನಿಮ್ಮನ್ನು ಅನುಸರಿಸುತ್ತೆ. ಅದು ಕೂಡ ನಿಮ್ಮ ಜೊತೆ ಯೋಗ ಮಾಡೋದಕ್ಕೆ ಬಂದರೂ ಬರ್ಬೋದು. ಹಾಗಾಗಿ ಈ ನಿಟ್ಟಿನಲ್ಲಿ ತಾವು ಎಲ್ಲರೂ ಕೂಡ ಶ್ರಮ ವಹಿಸಿ, ಆಸಕ್ತಿ ವಹಿಸಿ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿ. ಜೂನ್ 21 ಅಂತಾರಾಷ್ಟ್ರೀಯ ದಿನಾಚರಣೆ ಏನಿದೆ, ಈ ಬಾರಿ 2024ನೇ ಇಸ್ವಿದು 10ನೇ ಅಂತಾರಾಷ್ಟ್ರೀಯ ದಿನಾಚರಣೆ. ಇದನ್ನು ಅತ್ಯಂತ ಸಂಭ್ರಮದಿಂದ ನಾವು ಎಲ್ಲರೂ ಕೂಡ ಮಾಡೋ ಹಾಗೆ ಆಗಲಿ. ತಮಗೆಲ್ಲ ಗೊತ್ತಿರೋ ಹಾಗೆ ಸರಿಸುಮಾರು 198 ರಾಷ್ಟ್ರಗಳು ಇದನ್ನು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾ ಇದೆ. ಇದಕ್ಕೆ ವಿಶ್ವಗುರು ಆಗಿ ನಮ್ಮ ಭಾರತ ನಿಂತಿದೆ. ಅದಷ್ಟೇ ಅಲ್ಲ, ಪ್ರತಿಯೊಂದು ರಾಷ್ಟ್ರಗಳು ಕೂಡ ಇದನ್ನು ಕಡ್ಡಾಯಗೊಳಿಸಿದೆ ಅಂತ. ಏನಂದರೆ ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಕೂಡ ಶಾಲೆಗಳಲ್ಲಿ ಇದನ್ನೊಂದು ಸಬ್ಜೆಕ್ಟಾಗಿ ತೆಗೆದುಕೊಳ್ತಾ ಇದ್ದಾರೆ. ಕನಿಷ್ಠ ಪಕ್ಷ ವಾರದಲ್ಲಿ ಅರ್ಧ ಗಂಟೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅದರಲ್ಲಿ ಪಾಲ್ಗೊಳ್ಳಬೇಕು. ಅದರಲ್ಲಿ ಅವನ ಓದಿನ ಆಸಕ್ತಿ ಹೆಚ್ಚಬೇಕು, ಅವನ ಆರೋಗ್ಯ ಇಂಪ್ರೂವ್ ಆಗಬೇಕು, ಅದೇ ಜೊತೆ ಅವನ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳನ್ನು. ಯಾಕೆಂದರೆ ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಸಾಕಷ್ಟು ಒತ್ತಡದಲ್ಲಿದ್ದಾನೆ. ಅದು ವಿದ್ಯಾಭ್ಯಾಸದ ಒತ್ತಡ ಆಗಿರ್ಬೋದು, ಶಾಲೆಯ ಶಿಕ್ಷಕರ ಒತ್ತಡ ಆಗಿರ್ಬೋದು, ಅದೇ ರೀತಿ ಮನೆಯಲ್ಲಿ ಪೋಷಕರ ಒತ್ತಡ, ನೀನು ಹೀಗೇ ಓದಬೇಕು, ಹೀಗೇ ಇರಬೇಕು, ಇಷ್ಟೇ ಮಾರ್ಕ್ಸ್ ತೆಗಿಬೇಕು, ಹೀಗೆ ಹಲವಾರು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಸಾಕಷ್ಟು ಒತ್ತಡಗಳನ್ನ ನೋಡ್ತಾ ಇದ್ದೀವಿ. ಆ ಒತ್ತಡಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಪೋಷಕ ವೃಂದದವರು ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸವನ್ನು ಹೇಳ್ಕೊಡೋ ಹಾಗಾಗಬೇಕು. ಅಥವಾ ಶಾಲೆಯಲ್ಲಾದರೂ ಕೂಡ ಇದನ್ನು ಕಡ್ಡಾಯವಾಗಿ ವಾರದಲ್ಲಿ 1 ಪೀರಿಯಡ್ ನಾವೆಲ್ಲ ಹೇಗೆ ಡ್ರಾಯಿಂಗ್ ಇಡ್ತೀವಿ ಅಥವಾ ಲೀಸರ್ಗೆ ಅಂತ ಇಡ್ತೀವಿ ಅಥವಾ ಸ್ಪೋರ್ಟ್ಸ್ಗೆ ಅಂತ ಇಡ್ತೀವಿ, ಆ ರೀತಿ ವಾರದಲ್ಲಿ 1 ದಿವಸನಾದರೂ ಯೋಗಕ್ಕೆ ಅಂತ ಕಡ್ಡಾಯವಾಗಿ ಇಟ್ಟಿದ್ದೆ ಆದರೆ ಖಂಡಿತ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಾನಸಿಕ ಆರೋಗ್ಯ ಇಂಪ್ರೂವ್ಮೆಂಟ್ ಆಗೋದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಇಲ್ಲ ಅಂಥೇಳಿ ನಾನು ಕೂಡ ಒಬ್ಬ ಯೋಗ ಶಿಕ್ಷಕನಾಗಿ ಈ ಸಂದರ್ಭದಲ್ಲಿ ಯೋಗಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಅದರಿಂದ ಉಂಟಾಗ್ತಕ್ಕಂಥ ಲಾಭಗಳನ್ನು ನಾನು ನಿಜಕ್ಕೂ ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ರೀತಿಯ ತೊಂದರೆಗಳಿಂದ ನೀವಿದ್ದರೆ, ಒತ್ತಡದಲ್ಲಿದ್ದರೆ, ಹಲವಾರು ಕಾಯಿಲೆಗಳಿಂದ, ಈವನ್ ಕ್ಯಾನ್ಸರ್, ಸ್ಲೀಪ್ ಡಿಸ್ಟರ್ಬೆನ್ಸ್, ಎಷ್ಟೋ ಜನ ನಿದ್ದೆಗೆ ಪಿಲ್ಸ್ ತೆಗೆದುಕೊಳ್ತಾರೆ, ಅವರಿಗೆ ಸ್ಲೀಪಿಂಗ್ ಪಿಲ್ಸ್ ಇಲ್ಲ ಅಂದರೆ ನಿದ್ದೆನೇ ಬರೋಲ್ಲ ಅಂತ ಹೇಳ್ತಾರೆ. ಎಷ್ಟೋ ಜನ ತನಗೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಇಲ್ಲ ಅಂದರೆ ಡೈಜೆಷನ್ನೇ ಆಗಲ್ಲ ಅಂತಾರೆ, ಊಟ ಮಾಡೋದಕ್ಕೆ ಆಗಲ್ಲ ಅಂತಾರೆ. ಇನ್ನೂ ವಿಪರ್ಯಾಸದ ಸಂಗತಿ ಅಂದರೆ ಇವತ್ತಿನ ದಿನಗಳಲ್ಲಿ ಹಸಿವಿಗೂ ಕೂಡ ಮಾತ್ರೆಯನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನನಗೆ ಹಸಿವಾಗ್ತಾ ಇಲ್ಲ ಸರ್, ಮಾತ್ರೆ ಕೊಡಿ ಅಂತ ಬರ್ತಾರೆ. ನನಗೆ ಹಸಿವಾಗ್ತಿಲ್ಲ ಸರ್, ಒಂದು ಸಿರಪ್ ಕೊಡಿ ಅಂತ ಬರ್ತಾರೆ. ಎಷ್ಟೊಂದು ವಿಪರ್ಯಾಸ ನೋಡಿ. ಹಸಿವಾಗ್ತಕ್ಕಂಥದ್ದು ಸಾಮಾಜಿಕ ಕ್ರಿಯೆ, ಅದು ತಾನೇ ಆಗಬೇಕು, ದೇಹದಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆಗಳಿಂದ, ಬದಲಾವಣೆಗಳಿಂದ. ಆದರೆ ಜನರಿಗೆ ಹಸಿವು ಕೂಡ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ. ನಿಜಕ್ಕೂ ಎಷ್ಟೊಂದು ಬೇಸರ ಅಲ್ವಾ? ನಿದ್ದೆ ಬರ್ತಕ್ಕಂಥದ್ದು ಯಾರಾದರೂ ಹೇಳಬೇಕಾ ನಿದ್ರೆ ಮಾಡಿ ಅಂಥೇಳಿ? ಆದರೆ ಎಷ್ಟೋ ಜನರಿಗೆ ಇರ್ತಕ್ಕಂಥ ಒತ್ತಡದಲ್ಲಿ ನಿದ್ರೆನೇ ಬರ್ತಾ ಇಲ್ಲ. ಸರ್ ನಿದ್ರೆ ಬರ್ತಾ ಇಲ್ಲ, ಒಂದು ಮಾತ್ರೆ ಕೊಡಿ ಅಂತ ಬರ್ತಾರೆ. ಟೆನ್ಷನ್ ಕಡಿಮೆ ಆಗ್ತಾ ಇಲ್ಲ, ಒಂದು ಮಾತ್ರೆ ಅಂತ ಕೊಡಿ ಅಂತ ಬರ್ತಾರೆ. ಸೊ ಇದಕ್ಕೆಲ್ಲ ಮುಂದುವರೆದು ಏನು ಮಾಡ್ತಾರೆ ಅಂದರೆ ಕೊನೆಗೆ ಸ್ಮೋಕಿಂಗ್ ಹ್ಯಾಬಿಟ್ಸಿಗೆ ಬೀಳ್ತಾರೆ, ತಬಾಕೋ ಹ್ಯಾಬಿಟ್ಸಿಗೆ ಬೀಳ್ತಾರೆ, ಕೊನೆಗೆ ಡ್ರಿಂಕಿಂಗ್ ಹ್ಯಾಬಿಟ್ಸಿಗೆ ಬೀಳ್ತಾರೆ. ಸೊ ಇವೆಲ್ಲ ಪರಿಸರಕ್ಕೆ ಆಲ್ಮೋಸ್ಟ್ ಅಪಾಯಕಾರಿಯಾಗಿರ್ತಕ್ಕಂಥ ಅಂಶಗಳು, ಹಾಗೆ ಮನುಷ್ಯನ ಜೀವನಕ್ಕೂ ಕೂಡ ಅಪಾಯಕಾರಿಯಾಗಿರ್ತಕ್ಕಂಥ ಅಂಶಗಳೇ. ಸೊ ಇವೆಲ್ಲದರಿಂದ ನಾವು ದೂರ ಇರಬೇಕು, ಆರೋಗ್ಯಪೂರ್ಣವಾಗಿರಬೇಕು ಅಂದರೆ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಯೋಗವನ್ನು ಮಾಡಬೇಕು. ನೀವು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೂ ಕೂಡ ತೊಂದರೆ ಇಲ್ಲ, ಅಥವಾ ಸಂಜೆಯ ಗೋಧೂಳಿ ಮುಹೂರ್ತದಲ್ಲಿ ಕೂಡ ಮಾಡಿದ್ರೂ ತೊಂದರೆ ಇಲ್ಲ. ನಿಮಗೆ ಸಮಯ ಸಿಕ್ಕಾಗ ಯೋಗಾಭ್ಯಾಸ, ಪ್ರಾಣಾಯಾಮವನ್ನು ಮಾಡಿ. ಅಟ್ಲೀಸ್ಟ್ ಅರ್ಧ ಗಂಟೆಗಳ ಕಾಲ, 3/4 ಗಂಟೆ, ನಿಮ್ಗೆ ಎಷ್ಟೊತ್ತು ಸಾಧ್ಯವಾಗುತ್ತೆ ಅಷ್ಟೊತ್ತು ನಿಮ್ಮ ಹೆಲ್ತನ್ನು ಫಿಟ್ ಆ್ಯಂಡ್ ಫೈನಾಗಿ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಸಮಾಜಕ್ಕೆ ಆಸ್ತಿಯಾಗಿ ಹೊರೆ ಆಗಬೇಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನಷ್ಟು ಮಾತಾಡೋದಿದೆ, ಆದರೆ ಸಮಯ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಲಿಕ್ಕಿದೆ. ನಾನು ಯಾರಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡಿದ್ರೆ, ಹಮ್ಮಿಕೊಂಡಿದ್ರೆ, ದಯಮಾಡಿ ಆ ಕಾರ್ಯಕ್ರಮದ ಒಂದು ವಿಚಾರವನ್ನು ನಮಗೆ 1 ದಿವಸ ಮುಂಚಿತವಾಗಿ ನೀವು ನಮಗೆ ತಿಳಿಸಿದ್ದೆ ಆದರೆ ಸಾಧ್ಯವಾದಷ್ಟು ಆ ರೀತಿಯ ಕಾರ್ಯಕ್ರಮಗಳನ್ನು ಬಂದು ನಾವು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಆ ಕಾರ್ಯಕ್ರಮ ಸಮಾಜಮುಖಿಯಾಗಿರಬೇಕು ಮತ್ತು ಒಂದು ಒಳ್ಳೆಯ ಮೆಸೇಜನ್ನು ಕೊಡೋ ಆ ಥರ ಕಾರ್ಯಕ್ರಮ ಆಗಿರಬೇಕು ಅಂಥೇಳಿ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ಆ ಕಾರ್ಯಕ್ರಮನ ಸಂಪೂರ್ಣವಾಗಿ ನಾವು ಉಚಿತವಾಗಿಯೇ ರೆಕಾರ್ಡಿಂಗ್ ಮಾಡಿಕೊಂಡು ಪ್ರಸಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಕಾರ್ಯಕ್ರಮ ಸಮಾಜಮುಖಿಯಾಗಿರಬೇಕು.
ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಿರಬೇಕು. ಹಾಗಾದಾಗ ಮಾತ್ರ ನಾವು ಆ ಕಾರ್ಯಕ್ರಮವನ್ನು ರೆಕಾರ್ಡಿಂಗ್ ಮಾಡಿಕೊಂಡು ಆ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋವನ್ನು ನಾವು V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬಿಕಾಸ್ V1 ವಾಹಿನಿ ಒಂದು ಜವಾಬ್ದಾರಿಯುತ ಚಾನಲ್ ಆಗಿ ನಮ್ಮ ಸಮಾಜದ ಸುತ್ತಮುತ್ತ ನಡೀತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳನ್ನು, ಒಳ್ಳೆ ವಿಚಾರವನ್ನು ಪ್ರತಿಯೊಬ್ಬ ಜನರಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತೀವಿ. ಹಾಗೆಯೇ ನೀವು ಕೂಡ ಯಾವುದೇ ರೀತಿಯ ಒಳ್ಳೆ ಕಾರ್ಯಕ್ರಮವನ್ನು, ಒಳ್ಳೆ ಒಂದು ವಿಷಯಗಳನ್ನು ಕುರಿತು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಆ ವಿಚಾರಗಳನ್ನು ದಯಮಾಡಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಆ ಕಾರ್ಯಕ್ರಮದ ಆಯೋಜಕರೇ ಆ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಬೇಕು ಅಂತಿಲ್ಲ. ಆ ಕಾರ್ಯಕ್ರಮದ ಬಗ್ಗೆ ಯಾರೇ ಮಾಹಿತಿ ಇದ್ದವರು ಕೂಡ ಅಥವಾ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಒಂದು ಮಾಹಿತಿ ಇದ್ದರೂ ಕೂಡ ದಯಮಾಡಿ ಆ ಮಾಹಿತಿಯನ್ನು ನಮ್ಮ ಒಂದು V1 ವಾಹಿನಿಯ ನಂಬರ್ ಏನು ಡಿಸ್ಪ್ಲೇ ಆಗ್ತಾಯಿದೆ, ಸ್ಕ್ರೋಲ್ ಎಲ್ಲ ಆಗ್ತಾಯಿದೆ, ಆ ನಂಬರ್ಗೆ ತಿಳಿಸಿದರೆ ಖಂಡಿತ ಅಂಥ ಒಂದು ಒಳ್ಳೆ ಕಾರ್ಯಕ್ರಮದ ಒಂದು ವಿಷಯವನ್ನು ನಾವು ಕೂಡ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಎಂದಿನಂತೆ ನಾಳೆ ನಾನು ನಿಮ್ಮಗಳಿಗೆ ಬರ್ತೀನಿ, ನಿಮ್ಮ ಮನೆಗಳಿಗೆ ಬರ್ತೀನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ V1 ಕಾರ್ಯಕ್ರಮನ ಮತ್ತು V1 ವಾಹಿನಿಯ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ. ಶುಭ ದಿನ. ತಮ್ಮ ದಿನ ಚೆನ್ನಾಗಿರಲಿ, ನಗ್ನಗ್ತಾ ಸಂತೋಷವಾಗಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ.